की जय। नमो विष्णुपदाय कृष्ण पृष्ठाय भूतले श्रीमते भक्ति विकास स्वामी नामिने। नमो विष्णुपदाय कृष्ण पृष्ठाय भूतले श्रीमते भक्ति वेदांत स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। ओम ज्ञानतिमिरन्धस्य ज्ञानञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं सागरजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्ण 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 हरे हरे, हरे राम 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 हरे हरे। साधु साधु दायमति चोचतार कहाना मुंचकदा Teospura. You can open this windows. Okay. ಹರೇ ಕೃಷ್ಣ. ಸೊ ನಾವು ಭಗವದ್ಗೀತೆ ಮೇಲೆ ಪ್ರತಿ ವಾರ ಭಾನುವಾರದ ಸತ್ಸಂಗದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಾವೀಗ ಎರಡನೇ ಅಧ್ಯಾಯದಲ್ಲಿದ್ದೀವಿ. ಸೊ ಎರಡನೇ ಅಧ್ಯಾಯದ 11ನೇ ಶ್ಲೋಕದಿಂದ ಭಗವಂತ ಈ ಆತ್ಮಜ್ಞಾನವನ್ನು ಅರ್ಜುನನಿಗೆ ಕೊಡ್ತಾ ಇದ್ದ. ಸೊ ಅರ್ಜುನ ತನ್ನ ಸಂಬಂಧಿಗಳನ್ನು ಈ ಯುದ್ಧದಲ್ಲಿ ಕಳೆದುಕೊಳ್ಳುವ ಶೋಕದಿಂದ ಮುಕ್ತನಾಗಲು ಬಯಸಿದ್ದ. ಅದಕ್ಕೋಸ್ಕರ ಕೃಷ್ಣ ಈ ಆತ್ಮಜ್ಞಾನವನ್ನು ಹೇಳುವುದರಿಂದ ಈ ಭೌತಿಕ ಆಸಕ್ತಿಯಿಂದ ಈಗ ಈ ನಮ್ಮ ಜೀವನದಲ್ಲಿ ಶೋಕಗಳು ಬರುತ್ತಲ್ಲ, ಅದರಿಂದ ಮುಕ್ತನಾಗಲು ಆತ್ಮಜ್ಞಾನ ಬೇಕಂತ ಹೇಳಿ ಕೃಷ್ಣ ಈ ಆತ್ಮಜ್ಞಾನವನ್ನು ಅರ್ಜುನನಿಗೆ ನೀಡ್ತಾನೆ. ಸೊ ಈಗ 11ನೇ ಶ್ಲೋಕದಲ್ಲಿ ಯಾರು ಈ ದೇಹಕ್ಕೆ ಶೋಕ ಮಾಡ್ತಾರಲ್ಲ, ದೇಹದ ಸಂಬಂಧದಲ್ಲಿ, ಸೊ ಅವರು ಪಂಡಿತರಲ್ಲ, ಅವರು ಮೂರ್ಖರು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಅಪ್ರತ್ಯಕ್ಷವಾಗಿ ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾ ಇದ್ದ, ನೀನು ಮೂರ್ಖ ಅಂತ ಹೇಳಿ. ಸೊ ಆಮೇಲೆ 12ನೇ ಶ್ಲೋಕದಲ್ಲಿ ನಾವೆಲ್ಲರೂ ಕೃಷ್ಣ ಏನು ಹೇಳಿದ ಅಂದರೆ, ಅರ್ಜುನ, ಕೃಷ್ಣ ಮತ್ತು ಯುದ್ಧದ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲ ಯೋಧರು ಅವರು ಒಬ್ಬೊಬ್ಬ ಪ್ರತ್ಯೇಕ ಜೀವಾತ್ಮಗಳು. ಸೊ ಸೊ ಅದರಲ್ಲಿ ವಿಶೇಷವಾಗಿ ನಾವು ಶಾಶ್ವತ ಜೀವಾತ್ಮಗಳು ಅಂಥೇಳಿ, ಪ್ರತ್ಯೇಕವಾದ ಶಾಶ್ವತ ಜೀವಾತ್ಮರು ಅಂಥೇಳಿ ಕೃಷ್ಣ ವರ್ಣನೆ ಮಾಡ್ತಾನೆ. ಅದರ ಅರ್ಥ ಏನಂದರೆ, ನಾವು ಮುಕ್ತಿ ಆದ ನಂತರ ನಾವು ಒಂದು ಆತ್ಮ ಆಗಲ್ಲ, ಏಕಾತ್ಮ ಆಗಲ್ಲ, ಸೊ ಐಕ್ಯ ಆಗಲ್ಲ. ನಮ್ಮ ಅಸ್ತಿತ್ವ ಶಾಶ್ವತವಾಗಿ ಉಳಿಯುತ್ತೆ. ಯಾಕಂದರೆ ಅಲ್ಲಿ ಒಂದು ಶಬ್ದ ಬರುತ್ತೆ, ಭವಿಷ್ಯಾಮಹ ಅಂತೇಳಿ. ಸೊ ನಾವು ಹಿಂದೇನೂ ಪ್ರತ್ಯೇಕವಾದ ವ್ಯಕ್ತಿಗಳಿದ್ವಿ, ಜೀವಾತ್ಮ ಇದ್ವಿ. ಸೊ ಈಗ ಈ ವರ್ತಮಾನದಲ್ಲಿಯೂ ಇದ್ದೀವಿ, ಭವಿಷ್ಯದಲ್ಲಿಯೂ ನಾವು ಶಾಶ್ವತವಾಗಿ ನಾವು ಪ್ರತ್ಯೇಕ ಆತ್ಮಗಳಾಗಿ ಉಳಿಯುತ್ತೇವೆ ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಮೇಲೆ 13ನೇ ಶ್ಲೋಕದಲ್ಲೇನು, ಹೇಗೆ ಆತ್ಮ ದೇಹದಿಂದ ಭಿನ್ನವಾದದ್ದು. ಸೊ ದೇಹ ಬದಲಾವಣೆ ಆಗ್ತಾ ಇರುತ್ತೆ, ಆದರೆ ಆತ್ಮ ಎಂದೂ ಬದಲಾವಣೆ ಆಗಲ್ಲ. ಸೊ ಆ ಥರ ಮತ್ತು ಆತ್ಮ ಏನು, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪುನರ್ಜನ್ಮದ ವಿಜ್ಞಾನವನ್ನು ಕೃಷ್ಣ ಆ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಸೊ ಈಗಿನ ಕಾಲದಲ್ಲಿ ಎಷ್ಟೋ ವಿಜ್ಞಾನಿಗಳು ಎಷ್ಟೋ ಸಂಶೋಧನೆ ಮಾಡ್ತಾರೆ, ಆದರೂ ಅವರಿಗೆ ಇಷ್ಟು ಜ್ಞಾನ ತಿಳಿಯಲ್ಲ.
ಆದರೆ ಒಂದೇ ಶ್ಲೋಕದಲ್ಲಿ ಕೃಷ್ಣ ಸೊ ಎಷ್ಟೆಲ್ಲ ಜ್ಞಾನವನ್ನು ಹೇಳ್ಕೊಡ್ತಾನೆ ನಮ್ಮ ಜೀವನದ ಬಗ್ಗೆ. ಸೊ ಆಮೇಲೆ 14ನೇ ಶ್ಲೋಕದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು, ನಮ್ಮ ಧರ್ಮವನ್ನು ಪಾಲನೆ ಮಾಡುವಾಗ ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನ ಅಥವಾ ಕೃಷ್ಣ ಭಕ್ತಿಯಲ್ಲಿ ಎಷ್ಟೋ ಸುಖ ದುಃಖಗಳು ಬಂದು ಹೋಗ್ಬೋದು. ಅವು ಶಾಶ್ವತವಲ್ಲ. ಭೌತಿಕ ಸುಖ ದುಃಖಗಳೇನು ಶಾಶ್ವತವಲ್ಲ. ಆದರೆ ಆತ್ಮ ಯಾವಾಗಲೂ ಶಾಶ್ವತ ಇರುತ್ತೆ. ಸೊ ಈ ಭೌತಿಕ ಸುಖ ದುಃಖಗಳಿಗೆ ಏನಾಗಬಾರ್ದು, ನಾವು ವಿಚಲಿತನಾಗದೆ ಸೊ ನಾವು ಅವುಗಳನ್ನು ಸಹನೆ ಮಾಡಲು ಕಲಿಯಬೇಕೆಂದು ಕೃಷ್ಣ ಹೇಳ್ಕೊಡ್ತಾನೆ. ಸೊ ಅದಾದ ನಂತರ ನಾವು 15ನೇ ಶ್ಲೋಕದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ಯಂ ಹಿನ ವ್ಯಥಯಂತೈತೆ ಪುರುಷಂ ಪುರುಷರ್ಷಭ ಸುಖ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸೊ ಯಂ ಹಿನ ವ್ಯಥಯಂತೈತೆ ಅಂದರೆ ಸಮ ದುಃಖ ಸುಖಂ ಧೀರಂ. ಅದರ ಅರ್ಥ ಏನು? ಸೋಮೃತತ್ವಾಯ ಕಲ್ಪತೆ. ಅಮೃತತ್ವವನ್ನು ಯಾರು ಪಡಿಬೋದು? ಸೊ ಅಮೃತತ್ವ ಅಂದ್ರೆ ಏನು? ಶಾಶ್ವತವಾದ ಜೀವನ. ಈ ಜಗತ್ತಿಗೇನು ಮರ್ತ್ಯ ಲೋಕ ಅಂತ ಹೇಳ್ತಾರೆ. ಏಕೆಂದರೆ ಇಲ್ಲೇನು ಎಲ್ಲರೂ ಸಾಯಲೇಬೇಕಾಗತ್ತೆ. ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ. ಸತ್ ನಂತರ ಮತ್ತೆ ನಾವೆಲ್ಲರೂ ಆ ಶಾಶ್ವತ ಆತ್ಮ ಆದ್ದರಿಂದ ಏನು, ಸೊ ಮುಂದೆ ಮತ್ತೆ ಒಂದು ಜನ್ಮವನ್ನು ಪಡಿತೀವಿ. ಸೊ ಈ ಥರ ನಾವು ನಿರಂತರ ಜನ್ಮ ಮೃತ್ಯುವಿನಲ್ಲಿ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಅಮೃತತ್ವವನ್ನು ಯಾರು ಪಡಿಬೋದು ಅಂಥೇಳಿ, ಅವ್ರಿಗೇನು ಯೋಗ್ಯತೆ ಅಂಥೇಳಿ ಇರಬೇಕು ಅಂಥೇಳಿ ವರ್ಣನೆ ಮಾಡ್ತಾರೆ. ಸೊ ಯಂ ಹೀನ ವ್ಯಥಯಂತೈತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ. ಇಲ್ಲಿ 2 ಯೋಗ್ಯತೆಗಳನ್ನು ವರ್ಣನೆ ಮಾಡ್ತಾನೆ ಕೃಷ್ಣ. ಸೊ ಏನವು? ಯಂ ಹಿ ನಾ ವ್ಯಥಯಂತೈತೆ. ನಾವು ನಮ್ಮ ಆಧ್ಯಾತ್ಮಿಕ ಜೀವನ ನಡೆಸುವಾಗ ಅಥವಾ ನಮ್ಮ ಧಾರ್ಮಿಕ ಜೀವನವನ್ನು ನಡೆಸುವಾಗ ಅಥವಾ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವಾಗ, ಅಂದರೆ ನಾವು ನಮ್ಮ ಜೀವನನೇ ಅದಕ್ಕೆ ಮುಡಿಪಾಗಿರುತ್ತೆ. ಆಗ ಯಂ ಹಿ ನಾ ವ್ಯಥಯಂತೈತೆ ಯಾವುದೇ ಶೋಕದ ಪರಿಸ್ಥಿತಿ ಬರ್ಬೋದು. ಆ ಶೋಕ ಪರಿಸ್ಥಿತಿಯಲ್ಲಿ ನಾವು ಏನಾಗಬಾರ್ದು? ಶೋಕ ಪಡಬಾರ್ದು, ದುಃಖಕ್ಕೊಳಗ ಪಡಬಾರ್ದು. ನಾವು ವ್ಯಥಯಂತೈತೆ ಶೋಕಗ್ರಸ್ತರಾಗಬಾರದು ಅಂಥೇಳಿ. ಅದು ಮೊದಲನೇ ಯೋಗ್ಯತೆ. ಮತ್ತು 2ನೇದು ಸಮ ದುಃಖ ಸುಖಂ ಧೀರಂ. ಅಂದ್ರೇನು? ಸುಖ ದುಃಖಗಳಲ್ಲಿ ಏನು ನಾವು ಅವನ್ನ ಸಹಿಸ್ಕೊಳ್ಬೇಕು ನಾವು. ಸೊ ಇದರ ಅರ್ಥ ಇಲ್ಲಿ ಅಮೃತತ್ವ ಯಾರು ಪಡಿಬೋದು? ಬರೀ ಶೋಕ ಮಾಡದೇ ಇರೋರು ಅಥವಾ ಸಮ ದುಃಖ ಸುಖ ದುಃಖಗಳಲ್ಲಿ ಸಹನೆ ಮಾಡೋರು, ಅವರು ಅಮೃತತ್ವವನ್ನು ಪಡಿಬೋದಾ? ಈಗ ಎಷ್ಟೋ ಜನರ ಕಠೋರ ಹೃದಯ ಇರ್ಬೋದು. ಕಠೋರ ಹೃದಯ ಇದ್ದವರು ಏನು ಮಾಡ್ಬೋದು? ಶೋಕ ಮಾಡಬಾರ್ದು. You can little bit come closer softly. So ಅವರು ಕಠೋರ ಹೃದಯ ಉಳ್ಳವರು ಏನಾಗ್ಬೋದು? ಇದನ್ನು ಮಾಡದೇ ಇರ್ಬೋದು. ಅವರು ಶೋಕ ಮಾಡದೇ ಇರ್ಬೋದು ಯಾರಾದರೂ. ಸೊ ಒಂದಿಷ್ಟು ಈ ಜಗತ್ತಿನಲ್ಲಿ ಕಠೋರ ಕೋಮಲ ಅಂಥೇಳಿ ಇವೆಲ್ಲ ದ್ವೈತಗಳು ಇದ್ದಾವೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಜನರು ಕಠೋರ ಹೃದಯ ಇರುತ್ತೆ, ಇನ್ನೊಂದಿಷ್ಟು ಜನರು ಕೋಮಲ ಹೃದಯ ಇರುತ್ತೆ. ಕಠೋರ ಹೃದಯದವರು ಶೋಕ ಮಾಡದೇ ಇರ್ಬೋದು, ಆದರೆ ಅವರು ಅಮೃತತ್ವಕ್ಕೆ ಅವರು ಯೋಗ್ಯನ ಅಂಥೇಳಿ ಪ್ರಶ್ನೆ ಬರೋದಿಲ್ಲ. ಸೊ ಇದರ ಅರ್ಥ ಏನು ಈ ಶ್ಲೋಕದಲ್ಲಿ? ನಮ್ಮ ಭಕ್ತಿ ಜೀವನದಲ್ಲಿ, ಕೃಷ್ಣ ಭಕ್ತಿ ಜೀವನದಲ್ಲಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಯಾವುದೇ ಶೋಕ ಪರಿಸ್ಥಿತಿ ಬಂದಾಗ ಶೋಕ ಮಾಡದೇ ಇರಬೇಕು. ಅದರ ಅರ್ಥ ಏನು? ನಾವು ಒಂದು ಕಡೆ ನಾವು ಕೃಷ್ಣ ಭಕ್ತಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿರಬೇಕು. ಅದರ ಜೊತೆ ಏನು ಮಾಡ್ಕೋಬೇಕು? ನಾವು ಈ ಶೋಕವನ್ನು ನಿಯಂತ್ರಣ ಮಾಡಬೇಕು. ಅಂದರೆ ಶೋಕಕ್ಕೆ ಒಳಗಾಗಬಾರ್ದು. ಮತ್ತು ಈ ಸುಖ
ದುಃಖ ಸುಖ ಮತ್ತು ದುಃಖದಲ್ಲಿ ಸಮಭಾವನೆ ಅಥವಾ ಸಹಿಷ್ಣುತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಆವಾಗ ನಾವು ಅಮೃತತ್ವವನ್ನು ಪಡಿತೀವಿ. ಸೊ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಉದಾಹರಣೆ ಕೊಟ್ಟರು? ಒಂದು ಸನ್ಯಾಸಾಶ್ರಮದ ಬಗ್ಗೆ ಉದಾಹರಣೆ ಕೊಡ್ತಾರೆ. ಬದುಕನ್ನು ಪರಿಪೂರ್ಣ ಮಾಡುವ ಬಯಸುವವನು ನಿಶ್ಚಿತವಾಗಿ ಎಷ್ಟೋ ಕಷ್ಟಗಳಿದ್ದರೂ ವರ್ಣಾಶ್ರಮ ಧರ್ಮದಲ್ಲಿ 4ನೇ ಆಶ್ರಮವಾದ ಸನ್ಯಾಸವು ಕಷ್ಟಕರವಾದದ್ದು. ಆದರೆ ತನ್ನ ಬದುಕನ್ನು ಪರಿಪೂರ್ಣ ಮಾಡಲು ಬಯಸುವವನು ನಿಶ್ಚಿತವಾಗಿಯೂ ಎಷ್ಟೇ ಕಷ್ಟಗಳಿದ್ದರೂ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವವನು. ಸಾಮಾನ್ಯವಾಗಿ ಕಷ್ಟಗಳು ಉದ್ಭವವಾಗುವುದು ಸಾಂಸಾರಿಕ ಬಾಂಧವ್ಯಗಳನ್ನು ಕಡಿದುಕೊಂಡು ಹೆಂಡತಿ ಮಕ್ಕಳ ಸಂಬಂಧವನ್ನು ತ್ಯಜಿಸಬೇಕಾಗುವುದರಿಂದ. ಆದರೆ ಯಾರೇ ಆದರೂ ಇಂಥ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಮರ್ಥರಾದರೆ ನಿಶ್ಚಯವಾಗಿಯೂ ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ಪೂರ್ಣವಾಗುವುದು. ಹೀಗೆಯೇ ತನ್ನ ಕುಟುಂಬದವರೊಡನೆ ಅಥವಾ ಇತರ ಆಪ್ತೇಷ್ಟರೊಡನೆ ಯುದ್ಧ ಮಾಡುವುದು ಕಷ್ಟವಾದರೂ ಅರ್ಜುನನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯದಲ್ಲೇ ತಾಳ್ಮೆಯಿಂದಿರಬೇಕೆಂಬ ಉಪದೇಶವೂ ಇಲ್ಲಿದೆ. ಸೊ ಇಲ್ಲಿ ಸನ್ಯಾಸದ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಯಾಕೆ ಸನ್ಯಾಸ ಉದಾಹರಣೆ ಕೊಡ್ತಾ ಇದ್ದಾರೆ? ಈಗ ಮನುಷ್ಯ ಸಮಾಜ ಅಂದರೆ ಏನು? ಸೊ 2 ಕಾಲಗಳು ಇದ್ದ ಜನರನ್ನು ಕೂಡಿ ಹಾಕಿದರೆ ಅದು ಮನುಷ್ಯ ಸಮಾಜ ಆಗುತ್ತಾ? ಅದು ಇಲ್ಲ. ಅದಕ್ಕೆ ಬರೀ ನಾವು 2 ಕಾಲಗಳು ಇದ್ದು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಲ್ಲ ಅಥವಾ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡಲ್ಲ ಅಂದರೆ ಏನಾಗ್ಬಿಡುತ್ತೆ? ಸೊ ನಾವು ದ್ವಿಪದ ಪಶುಗಳಾಗ್ಬಿಡ್ತೀವಿ. ಹಿತೋಪದೇಶದಲ್ಲಿ ಏನು ವರ್ಣನೆ ಆಗಿದೆ? ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಮೇತತ್ ಪಶುಭಿರ್ ನರಾನಾಂ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇನ ಹಿನ ಪಶುಭಿ ಸಮಾನ ಅಂತ. ಸೊ 2 ಆಹಾರ ನಿದ್ರಾ ಭಯ ಮೈಥುನ, ಈ 4 ಕಾರ್ಯಗಳು ಮನುಷ್ಯರು ಮಾಡ್ತಾರೆ ಮತ್ತು ಪಶುಗಳು ಮಾಡುತ್ತವೆ. ಸೊ ಆದರೆ ಮನುಷ್ಯರಲ್ಲಿ ವಿಶೇಷತೆ ಏನು? ಧರ್ಮ ಅನ್ನೋದು. ಯಾಕೆ ಧರ್ಮ ವಿಶೇಷತೆ? ಧರ್ಮ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಆಧ್ಯಾತ್ಮಿಕ ಸ್ತರದಲ್ಲಿ ನಮ್ಮ ಚೇತನವನ್ನು ಆಧ್ಯಾತ್ಮಿಕ ಸ್ತರಕ್ಕೆ ತಗೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಧರ್ಮ ಅಂದರೆ ಇಲ್ಲಿ ಧರ್ಮ ಅಂದ್ರೆ ಏನು? ವರ್ಣಾಶ್ರಮ ಧರ್ಮ. ಸೊ ಸಮಾಜವನ್ನು 4 ವರ್ಣಗಳಲ್ಲಿ ಮತ್ತು ನಮ್ಮ ಮನುಷ್ಯ ಜೀವನವನ್ನು 4 ಆಶ್ರಮದಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ಬಾಣಪ್ರಸ್ಥ ಮತ್ತು ಸನ್ಯಾಸಿ ಅಂಥೇಳಿ. ಸೊ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷ ಅಂಥೇಳಿ ಹಿತೋಪದೇಶದಲ್ಲಿ ಹೇಳಿದಾಗೇನು ಆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಥವಾ ಇಸ್ಲಾಂ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ. ಅಥವಾ ಈಗಿನ ಕಾಲದಲ್ಲಿ ಎಷ್ಟೋ ಧರ್ಮಗಳನ್ನು ಮನುಷ್ಯರು ಕಟ್ಕೊತ ಬಿಡ್ತಾರಲ್ಲ. ಸೊ ಆ ಧರ್ಮ ಈ ಧರ್ಮ ಎಷ್ಟೋ ಧರ್ಮಗಳನ್ನು ಮನುಷ್ಯರು ನಿರ್ಮಾಣ ಮಾಡ್ತಾರೆ. ಸೊ ಆ ಧರ್ಮಗಳ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಸನಾತನ ಧರ್ಮ ಅಥವಾ ಈ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಮನುಷ್ಯ ಸಮಾಜದಲ್ಲಿ ಈ ವರ್ಣಾಶ್ರಮ ಧರ್ಮ ಇರುತ್ತೆ, ಸೊ ಸಮಾಜವನ್ನು ಈ 4 ವರ್ಗಗಳಲ್ಲಿ ಮತ್ತು ತಮ್ಮ ಜೀವನದಲ್ಲಿ ಈ ಆಶ್ರಮ ಅನ್ನೋದು ಹಂತಗಳನ್ನು, ಈ 4 ಹಂತಗಳನ್ನು ಯಾರು ಪಾಲನೆ ಮಾಡ್ತಾರಲ್ಲ, ಸೊ ಆ ಸಮಾಜ ಏನು? ಮನುಷ್ಯ ಸಮಾಜ ಅದು. ಸೊ ಅದಕ್ಕೆ ಆರ್ಯ ಸಮಾಜ ಅಂತ ಹೇಳೋದು. ಅಥವಾ ಸೊ ಅದಕ್ಕೆ ಈ ವರ್ಣಾಶ್ರಮ ಧರ್ಮ ಇರಲಿಲ್ಲ ಅಂದರೆ ಏನಾಗ್ಬಿಡುತ್ತೆ? ಸಮಾಜ ಪಶು ಸಮಾಜವಾಗಿಬಿಡುತ್ತೆ. ಯಾಕೆ? ಜನರು ಯಾವುದೇ ನಿಯಮ ಬಂಧನ ಇಲ್ಲದೆ ಈ ಆಹಾರ ನಿದ್ರಾ ಭಯ ಮೈಥುನದಲ್ಲಿ ತೊಡಗಿಬಿಡ್ತಾರೆ. ಸೊ ಪಶುಗಳ ಥರದ ತೊಡಗಿಬಿಡ್ತಾರೆ. ಈಗಿನ ಸಮಾಜ ಏನಾಗಿದೆ? ಅದು ಈ ಥರ ಪಶುಗಳ ಸಮಾಜ ಆಗಿದೆ. ದ್ವಿಪದ ಪಶು ಅಂಥೇಳಿ. ಯಾಕಂದರೆ ಪಶುಗಳಿಗೆ 4 ಕಾಲು ಇರ್ಬೋದು, ಇವ್ರಿಗೆ 2 ಕಾಲು ಇರ್ಬೋದು. ಅದಕ್ಕೋಸ್ಕರ ದ್ವಿಪದ ಪಶು. ಸೊ ಮನುಷ್ಯ ಸಮಾಜದಲ್ಲಿ ಸೊ ಈ ಸನ್ಯಾಸಿ ಆದವನು ಯಾರು? ಅವನು ಎಲ್ಲರಿಗಿಂತ ಶ್ರೇಷ್ಠನಾದವನು. ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲ ಆಶ್ರಮ ಮತ್ತು ವರ್ಣಗಳ ಗುರು ಅವನು. ಸೊ ಅದಕ್ಕೋಸ್ಕರ ಇಲ್ಲಿ ಈ ಶ್ಲೋಕದಲ್ಲಿ ಏನು ಬಂದಿದೆ? ಪುರುಷರ್ಷಭ ಅಂಥೇಳಿ ಒಂದು ಶಬ್ದ ಬಂದಿದೆ. ಪುರುಷರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಅಂಥೇಳಿ. ಅರ್ಜುನನಿಗೆ ಪುರುಷರ್ಷಭ ಅಂತ ಹೇಳಿದೆ. ಆದರೆ ಮನುಷ್ಯ ಸಮಾಜದಲ್ಲಿ ಯಾರು ಪುರುಷರ್ಷಭ? ಸನ್ಯಾಸಿ ಆದವನು ಮನುಷ್ಯ ಸಮಾಜದಲ್ಲಿ ಪುರುಷರ್ಷಭ ಅವನು.
ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಇಲ್ಲೇನು ಉದಾಹರಣೆ, ಯಾರ್ದು ಉದಾಹರಣೆ ಕೊಡ್ತಾ ಇದ್ದಾರೆ? ಈ ಸನ್ಯಾಸಿ ಆದವನ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು? ಪುರುಷರ್ಷ ಆದವನು ಏನು ಮಾಡಬಾರ್ದು? ಈಗ ಶೋಕ ಮಾಡಬಾರ್ದು. ಮತ್ತು ಸುಖ ದುಃಖದಲ್ಲಿ ಸುಖ ದುಃಖಗಳನ್ನು ಸಹಿಸ್ಕೊಳ್ಬೇಕು ಅವನು. ಸೊ ಏಕೆಂದರೆ ಸನ್ಯಾಸದ ಉದ್ದೇಶ ಏನು? ಅವನು ಮುಕ್ತಿ ಪಡೆಯಲು ಏನು ಮಾಡ್ತಾನೆ? ಈ ಭವಬಂಧನದಿಂದ ಮುಕ್ತಿ ಪಡೆಯಲು ಅವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾನೆ. ಅವನು ತನ್ನ ಉದಾಹರಣೆಯಿಂದ ಬೇರೆ ಎಲ್ಲ ವರ್ಣ ಆಶ್ರಮಗಳಲ್ಲಿದ್ದ ಬೇರೆ ಜನರಿಗೆ ಅವನು ಉದಾಹರಣೆಯಿಂದ ಈ ಮುಕ್ತಿಯ ಪಥದಲ್ಲಿ ಅವನು ಮಾರ್ಗದರ್ಶನ ಮಾಡಲಿಕ್ಕೆ ಈ ಸನ್ಯಾಸಾಶ್ರಮವನ್ನು ಅವನು ಸ್ವೀಕಾರ ಮಾಡ್ತಾನೆ ಅವನು. ಸೊ ಅದಕ್ಕೋಸ್ಕರ ಅವನಿಗೆ ಏನು ಪುರುಷರ್ಷಭ ಅಂತ ಹೇಳ್ಬೋದು ನಾವು. ಸೊ ಅವನು ಏನು ಮಾಡಬೇಕು? ಯಾಕಂದರೆ ವರ್ಣಾಶ್ರಮ ಧರ್ಮದಲ್ಲಿ ಅಥವಾ ವೈದಿಕ ಸಮಾಜದ ಉದ್ದೇಶ ಏನಿತ್ತು? ವೈದಿಕ ಜೀವನದ 4 ಗುರಿಗಳಿರ್ತಿದ್ದು: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಕೊನೆಗೆ ಏನು? ಧರ್ಮ ಪಾಲನೆಯನ್ನು ಮಾಡ್ತಾ ಮಾಡ್ತಾ ನಾವು ಮೋಕ್ಷದ ಕಡೆಗೆ ಹೋಗೋದು, ಈ ಭವಬಂಧನದಿಂದ ಮುಕ್ತಿಯ ಕಡೆಗೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಧರ್ಮ ಏನು ಮಾಡುತ್ತೆ? ನಮಗೆ ಆಧ್ಯಾತ್ಮಿಕ ಸ್ತರಕ್ಕೆ, ನಮ್ಮ ಭವಬಂಧನದಿಂದ ಮುಕ್ತಿಯ ಅನ್ನು ಪಡೆಯಲು ಆ ಆಧ್ಯಾತ್ಮಿಕ ಸ್ತರಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಸೊ ಅದಕ್ಕೋಸ್ಕರ ಧರ್ಮವನ್ನು ಪಾಲನೆ ಮಾಡ್ತಿದ್ರು. ಸೊ ಆ ಧರ್ಮದಲ್ಲಿ ಏನು ಕೊನೆಯ ಸ್ತರ ಏನು? ಸನ್ಯಾಸಾಶ್ರಮ ಇರ್ತಿತ್ತು. ಅದಕ್ಕೋಸ್ಕರ ಆ ಸನ್ಯಾಸಿಗೆ ಪುರುಷರ್ಷಭ ಅಂಥೇಳಿ ನಾವು ಹೇಳ್ಬೋದು. ಎಲ್ಲ ಪುರುಷರಲ್ಲಿ ಶ್ರೇಷ್ಠನಾದವನು. ಆದರೆ ಈಗ ಅರ್ಜುನನಿಗೆ ಯಾಕೆ ಇಲ್ಲಿ ಪುರುಷರ್ಷಭ ಅಂತ ಹೇಳಲಾಗಿದೆ ಇದು? ಯಾಕಂದರೆ ಅರ್ಜುನ ಗೃಹಸ್ಥ ಇದ್ದ, ಅವನ ಕ್ಷತ್ರಿಯನಾಗಿದ್ದ. ಈಗ ಯುದ್ಧ ಭೂಮಿಯಲ್ಲಿ ಅವನು ಏನೋ ಯುದ್ಧ ಮಾಡ್ತಾ ಇದ್ದ. ಸೊ ಸನ್ಯಾಸಿಗೆ ಯುದ್ಧ ಭೂಮಿಯಲ್ಲಿ ಏನು ಕೆಲಸ ಇದೆ? ಸೊ ಅರ್ಜುನನ್ಗೆ ಯಾಕೆ ಪುರುಷರ್ಷಭ ಅಂತ ಹೇಳಿದೆ? ಅರ್ಜುನ ಯಾರು? ಕೃಷ್ಣನ ಶುದ್ಧ ಭಕ್ತನಾದದ್ದಕ್ಕೋಸ್ಕರ ಅವನಿಗೆ ಪುರುಷರ್ಷಭ ಅಂಥೇಳಿ ಹೇಳಲಾಗಿದೆ. ಸೊ ಇದರ ಅರ್ಥ ಏನು? ಯಾರು ಕೃಷ್ಣನ ಶುದ್ಧ ಭಕ್ತರಾಗಿರ್ತಾರಲ್ಲ ಅವರು ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠ ಅವರು. ಅಥವಾ ಸನ್ಯಾಸಿಗಳ ಸಮ ಅಥವಾ ಸನ್ಯಾಸಿಗಳಿಗಿಂತಲೂ ಅವರು ಶ್ರೇಷ್ಠ ಅವರು. ಯಾಕಂದರೆ ಕೊನೆಗೆ ಈ ಸನ್ಯಾಸದ ಉದ್ದೇಶ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮುಕ್ತಿಯನ್ನು ಪಡೆಯುವುದು ಸನ್ಯಾಸದ ಉದ್ದೇಶ. ಆದರೆ ಕೃಷ್ಣ ಭಕ್ತರು ಯಾರು? ಕೃಷ್ಣನ ಭಕ್ತಿ ಮಾಡುವುದರಿಂದ, ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಕೃಷ್ಣ ಮತ್ತು ಮುಕುಂದ ಅವನು ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ. ಸೊ ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಗೆ ಏನು ಹೇಳ್ತಾನೆ? ಮುಕ್ತಿ ಪ್ರದಾತ ಸರ್ವೇಶಾಂ, ಎಲ್ಲರಲ್ಲಿ ಮುಕ್ತಿಯನ್ನು ಕೊಡೋನು ಯಾರು? ವಿಷ್ಣುನೇ. ಇದರಲ್ಲಿ ಏನು ಸಂಶಯನೇ ಇಲ್ಲ ಅಂತ ಹೇಳಿ. ಸೊ ಕೃಷ್ಣ ಅಥವಾ ವಿಷ್ಣು ಅವನು ಮುಕುಂದ, ಅವನು ಮುಕ್ತಿ ಪ್ರದಾತ. ಮುಕುಂದ ಅಂದರೆ ಏನು? ಅದರ ಅರ್ಥ ಏನು? ಯಾರು ಮುಕ್ತಿಯನ್ನು ಕೊಡ್ತಾರಲ್ಲ ಅವರಿಗೆ ಮುಕುಂದ ಅಂತ ಹೇಳ್ತಾರೆ. ಸೊ ಯಾರು ಕೃಷ್ಣ ಭಕ್ತಿಯಲ್ಲಿ ತೊಡಗ್ತಾರಲ್ಲ ಅವ್ರದ್ದು ಮುಕ್ತಿ ಏನು? ನಿಶ್ಚಿತ, ಅಥವಾ ಆಲ್ರೆಡಿ ಅವರು ಏನು ಮುಕ್ತರಾಗಿರ್ತಾರೆ. ಒಂದು ಶ್ಲೋಕ ಬರುತ್ತೆ ಶಾಸ್ತ್ರದಲ್ಲಿ, ಬೃಹದ್ ನಾರದೀಯ ಪುರಾಣದಲ್ಲಿ. ಏನಂತ ಹೇಳಿ ಬರುತ್ತಂದ್ರೆ, ಯಾರು ಕೃಷ್ಣ ಭಕ್ತಿಯಲ್ಲಿ ತೊಡಗಿರ್ತಾರಲ್ಲ, ಯಾರು ಕೃಷ್ಣನ ಶುದ್ಧ ಭಕ್ತರಾಗಿರ್ತಾರೆ, ಯಾವಾಗಲೂ 24 ಗಂಟೆ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರಲ್ಲ ಅವರಿಗೆ ಜೀವನ್ ಮುಕ್ತ ಅಂತ ಹೇಳಲಾಗಿದೆ. ಇಹಾಯಸ್ಸೆ ಹರೇರ್ದಾಸೆ ಕರ್ಮಣ ಮನಸಾಗಿರ ನಿಖಿಲಾಸ್ ಅಪ್ಯವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ ಅಂತ ಹೇಳಿ. ಇಹಾಯಸ್ಯ ಹರೇರ್ದಾಸೆ ಕರ್ಮಣ ಮನಸಾಗಿರ, ಕಾಯ ವಾಚ ಮನಸ ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿದವರು ಏನು? ಜೀವನ್ ಮುಕ್ತ ಸ ಉಚ್ಯತೆ. ಅವರಿಗೆ ಈ ಜಗತ್ತಿನಲ್ಲಿ ಇದ್ರೂ ಕೂಡ, ಈ ಭೌತಿಕ ಜಗತ್ತು, ಈ ಲೌಕಿಕ ಜಗತ್ತು, ಈ ಭವಬಂಧನದಲ್ಲಿ ಇದ್ರೂ ಕೂಡ ಅವರು ಏನು? ಮುಕ್ತರವರು. ಸೊ ಜೀವನ್ ಮುಕ್ತ ಅಂತ ಹೇಳ್ತಾರೆ ಅವರಿಗೆ. ಸೊ 3 ಥರ ಜೀವಿಗಳಿರ್ತವೆ: ಬದ್ಧ ಜೀವಿಗಳು, ಮುಕ್ತ ಜೀವಿಗಳು, ಮತ್ತು ಇನ್ನು ಜೀವನ್ ಮುಕ್ತರು. ಸೊ 3 ಥರ ಜೀವಿಗಳು. ಬದ್ಧ ಜೀವಿಗಳಂದ್ರೆ ಏನು? ಈ ಭೌತಿಕ ಜಗತ್ತಿನಲ್ಲಿ, ಸಂಸಾರದಲ್ಲಿ ಎಲ್ಲ ಈ ಭೌತಿಕ ಜೀವನದಲ್ಲಿ ತೊಡಗಿರುವ ಎಲ್ಲ ಜೀವಿಗಳು ಯಾರವರು? ಬದ್ಧ ಜೀವಿಗಳು. ಇನ್ನು ಮುಕ್ತ ಜೀವಿಗಳು ಎಲ್ಲಿರ್ತಾರೆ? ಭಗವಂತನ ಧಾಮದಲ್ಲಿ, ಭಗವಂತನ ಲೀಲೆಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ.
ಆದರೆ ಇವನು ಈ ಎರಡೂ ವರ್ಗಗಳ ಜೀವಿಗಳನ್ನು ಬಿಟ್ಟು ಇನ್ನೊಂದು ಥರ ಜೀವಿಗಳು ಇರ್ತಾರೆ, ಜೀವಾತ್ಮರು ಇರ್ತಾರೆ. ಅವರಿಗೆ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಅವರು ಈ ಭೌತಿಕ ಜಗತ್ತಿನಲ್ಲೇ ಇರ್ಬೋದು, ಆದರೆ ಅವರು ಮುಕ್ತರಾಗಿರ್ತಾರೆ ಅವರು. ಸೊ ಈ ಥರ 3 ಥರ ಜೀವಾತ್ಮರು ಇರ್ತಾರೆ. ಸೊ ಅರ್ಜುನನಿಗೆ ಭರತರ್ಷಭ ಅಂತ ಹೇಳಿ ಹೇಳಿದ್ಯಾಕೆ? ಪುರುಷರ್ಷಭ ಅಂತ ಹೇಳಿ ಹೇಳಿದ್ಯಾಕೆ? ಯಾಕಂದರೆ ಅವನು ಭಗವಂತನ ಕೃಷ್ಣನ ಶುದ್ಧ ಭಕ್ತನಾಗಿದ್ದ. ಸೊ ಅವನು ಜೀವನ್ ಮುಕ್ತನಾಗಿದ್ದ. ಈಗ ಕೃಷ್ಣನ ಇಚ್ಛೆ ಅನುಸಾರವಾಗಿ ಅರ್ಜುನ ಅಜ್ಞಾನವನ್ನು ತೋರಿಸ್ತಾ ಇರ್ಬೋದು. ಈಗ ಭಗವದ್ಗೀತೆ ಆರಂಭದಲ್ಲಿ ನಾವು ನೋಡ್ತೇವೆ, ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನ ಅಜ್ಞಾನದ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾನೆ. ಸೊ ಅವನು ಒಬ್ಬ ಬದ್ಧ ಜೀವಿಯ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಅದು ಎಲ್ಲ ಏನಾಗ್ತಾ ಇತ್ತು, ಅದು ಎದಕ್ಕೆ ಅದು ಕೃಷ್ಣನ ಇಚ್ಛೆ ಅನುಸಾರವಾಗಿ. ಸೊ ಕೃಷ್ಣ ಅರ್ಜುನನನ್ನು ವಿದ್ಯಾರ್ಥಿಯಾಗಿ ನಮಗೆಲ್ಲರಿಗೂ, ನಾವು ಅಜ್ಞಾನದಲ್ಲಿ ಇದ್ದ ಎಲ್ಲ ಬದ್ಧ ಜೀವಿಗಳಿಗೆ ಈ ಭಗವದ್ಗೀತೆಯನ್ನು ಹೇಳಬೇಕೆಂದು ಇಚ್ಛೆ ಪಟ್ಟು ಕೃಷ್ಣ ಅರ್ಜುನನನ್ನು ಅಜ್ಞಾನದಲ್ಲಿ ಹಾಕ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ನಮಗೆ ಅದರ ಬಗ್ಗೆ ವರ್ಣನೆ, ಮೊದಲನೇ ಅಧ್ಯಾಯದಲ್ಲಿ ನಮಗೆ ಅದರ ಬಗ್ಗೆ ವರ್ಣನೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅರ್ಜುನನನ್ನು ನಾವು ಏನು ಮಾಡಬೇಕು, ಬದ್ಧ ಜೀವ ಅಂತ ತಿಳ್ಕೊಬಾರ್ದು. ಅವನು ಪುರುಷರ್ಷಭ, ಅವನು ಸನ್ಯಾಸಿಗಳಿಗಿಂತ ಅವನು ಶ್ರೇಷ್ಠನಾಗಿರ್ತಾನ. ಸೊ ಈ ಥರ ನಾವು ಇದನ್ನು ತಿಳ್ಕೋಬೇಕು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದ್ರಷ್ಟುಂತ ತ್ವನಯೋಸ್ತತ್ವದರ್ಶಿಭಿ. ಸೊ ಇಲ್ಲಿ ಸತ್ ಮತ್ತು ಅಸತ್ಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದ ಕೃಷ್ಣ. ಅದರ ಅರ್ಥವನ್ನು, ಸತ್ ಅಂದರೆ ಏನು, ಅಸತ್ ಅಂದರೆ ಏನು, ನಾವು 2ನೇ ಅಧ್ಯಾಯದ 15ನೇ ಶ್ಲೋಕ ಯಂಹಿನ ವ್ಯತಯಂತೆ 1-2 ವಾರ ಹಿಂದೆ ಈ 15ನೇ ಶ್ಲೋಕದವನ್ನು ಚರ್ಚೆ ಮಾಡ್ತಾ ಇರುವಾಗ ಒಂದು ಚಾಂದೋಗ್ಯ ಉಪನಿಷತ್ನಿಂದ ಆ ಪ್ರಸಿದ್ಧ ಶ್ಲೋಕವನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ಎಲ್ಲರೂ ಅದನ್ನು, ಶಾಲೆ ಮಕ್ಕಳು ಎಲ್ಲರೂ, ಈ ಭಾರತದಲ್ಲಿ ತುಂಬ ಪ್ರಸಿದ್ಧವಾಗಿದೆ ಅದು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ವ ಅಮೃತಂ ಗಮಯ ಅಂಥೇಳಿ. ಸೊ ಅದು ಚಾಂದೋಗ್ಯ ಉಪನಿಷತ್ನಲ್ಲಿ ಬರುತ್ತೆ. ಅದು ಮೊದಲನೇ ಲೈನ್ ಏನಿದೆ, ಅದು ಆ ಶ್ಲೋಕವನ್ನು ನಾನು ಎದಕ್ಕೆ ಉಲ್ಲೇಖ ಮಾಡಿದೆ 15ನೇ ಶ್ಲೋಕದ ಮೇಲೆ ಚರ್ಚೆ ಮಾಡುತ್ತಿರುವಾಗ. ಯಾಕಂದರೆ 15ನೇ ಶ್ಲೋಕದಲ್ಲಿ ಅಮೃತತ್ವದ ಬಗ್ಗೆ ವರ್ಣನೆ ಆಗಿದೆ. ಮತ್ತು ಆ ಶ್ಲೋಕದಲ್ಲಿನೂ ಏನು ವರ್ಣನೆ ಆಗಿದೆ, ಮೃತ್ಯುರ್ವ ಅಮೃತಂ ಗಮಯ ಅಂಥೇಳಿ. ಮೃತ್ಯು ಲೋಕದಿಂದ, ಮೃತ್ಯುವಿನಿಂದ ನಾವು ಯಾವ ಕಡೆ ಹೋಗಬೇಕು, ಅಮೃತತ್ವದ ಕಡೆಗೆ ಹೋಗ್ಬೇಕಂಥೇಳಿ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದೆ. ಅದಕ್ಕೋಸ್ಕರ ಆ ಶ್ಲೋಕವನ್ನು ನಾನು ಅಲ್ಲಿ ಉಲ್ಲೇಖ ಮಾಡಿದ್ದೆ. ಈಗನೂ ಅದು ಈ 16ನೇ ಶ್ಲೋಕದಲ್ಲಿನೂ ಅದೇನಾಗಿದೆ, ಅದು ಮಹತ್ವಪೂರ್ಣ ಆ ಶ್ಲೋಕ ಆಗಿದೆ. ಇಲ್ಲಿ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತ, ಅಸತ್ ಮತ್ತು ಸತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಕೃಷ್ಣ ಇಲ್ಲಿ. ನಾನು ಸ್ವಲ್ಪ ಮೊದಲು ಅನುವಾದ ಇದನ್ನು ಚರ್ಚೆಯನ್ನು ಮುಂದುವರಿಸೋಕ್ಕಿಂತ ಮುಂಚೆ, ಸೊ ಇಲ್ಲಿ ಅಸ್ತಿತ್ವದಲ್ಲಿರುವ ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ತತ್ವದರ್ಶಿಗಳು ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅನುವಾದ ಹೀಗೆ. ಸೊ ಸತ್ ಮತ್ತು ಅಸತ್ಗಳನ್ನು ವರ್ಣನೆ ಮಾಡ್ತಾನೆ. ಸೊ ಅಲ್ಲಿ ಮೊದಲನೇ ಚಾಂದೋಗ್ಯ ಉಪನಿಷತ್ ಶ್ಲೋಕದ ಮೊದಲನೇ ಲೈನ್ದಲ್ಲಿ ಏನಂತ ಹೇಳಿತು, ಅಸತೋಮ ಸದ್ಗಮಯ, ಅಸತ್ದಿಂದ ನಾವು ಸತ್ ಕಡೆಗೆ ಹೋಗಬೇಕು. ಅದರ ಅರ್ಥ ಏನು, ಕ್ಷಣಿಕ ಜೀವನದಿಂದ ಈ ಭೌತಿಕ ಲೌಕಿಕ ಜೀವನ ಏನು, ಈ ಜಗತ್ತು ಇದು ಕ್ಷಣಿಕವಾದದ್ದು. ಈ ಕ್ಷಣಿಕ ಜೀವನದಿಂದ ನಾವು ಯಾವ ಕಡೆ ಹೋಗಬೇಕು, ಶಾಶ್ವತ ಜೀವನದ ಕಡೆಗೆ ಹೋಗ್ಬೇಕು ನಾವು. ಸೊ ಮತ್ತೆ ಇನ್ನೊಂದು ಶ್ಲೋಕ ಬರುತ್ತೆ, ಅದು ಛಾಂದೋಗ್ಯನಲ್ಲಿ ಇದೆ ಅದು. ಸೊ ಅದೇನಿದೆ, ಅದು ಜಾಗೃತ ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಂ ನಿಬೋಧತ ಅಂತ. ಸೊ ಉತ್ತಿಷ್ಟ ಜಾಗೃತ ಅಂದರೆ ಎದ್ದೇಳಬೇಕು. ನಮ್ಮ ಪ್ರಸಿದ್ಧ ಭಾರತದ ಸ್ವಾಮಿಗಳು ಇದನ್ನು ಏನೋ ಉಲ್ಲೇಖ ಮಾಡ್ತಾ ಇದ್ರು, ಎದ್ದೇಳಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ. ಆದರೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿಲ್ಲ ಅವರು. ಸೊ ಪ್ರಾಪ್ಯ ವರಂ ನಿಬೋಧತ ಅಂದರೆ ನಿಮ್ಮ ಶಾಶ್ವತ ಜೀವನವನ್ನು ಪಡೀರಿ.
ಈ ಮನುಷ್ಯ ಜೀವನದಲ್ಲಿ ಏನು ಆ ಶಾಶ್ವತ ಜೀವನವನ್ನು ನಾವು ಪಡಿಬೋದು. ಸೊ ಆ ಅಸತ್ದಿಂದ ನಾವು ಸತ್ ಕಡೆ ಹೋಗಬೇಕು, ಶಾಶ್ವತವಾದದ್ದು. ಸೊ ಇಲ್ಲಿ ಕೃಷ್ಣ ಸತ್ ಅಸತ್ ಯಾವ ವಿಷಯದ ಸಂಬಂಧದಲ್ಲಿ ಹೇಳ್ತಾ ಇದ್ದಾನೆ? ಸೊ ಈ ಶರೀರ ಮತ್ತು ಆತ್ಮದ ನಡುವೆ ಭೇದವನ್ನು ಹೇಳಲಿಕ್ಕೆ ಈ ಸತ್ ಮತ್ತು ಅಸತ್ ಶಬ್ದಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಂದರೆ ಆತ್ಮ ಅನ್ನೋದು ಸತ್ ಅದು, ಮತ್ತು ಭೌತಿಕ ದೇಹ ಅನ್ನೋದು ಯಾವುದು ಏನದು ಅಸತ್ ಅದು ಅಂತ ಹೇಳ್ತಾನೆ. ಅಲ್ಲಿ ಸತ್ ಮತ್ತು ಅಸತ್ತದ ಅರ್ಥ ಏನು? ಇಲ್ಲಿ ನಾಸತೋ ವಿದ್ಯತೆ ಭಾವೋ, ಯಾವುದು ಅಸತ್ ಆಗಿದೆ ಅಲ್ಲ ಅದು ಉಳಿಯುವುದಿಲ್ಲ ಅಂತ ಹೇಳಿ. ಸೊ ಯಾವುದು ಉಳಿಯುವುದಲ್ಲ ಅದು ಅಸತ್. ಅದು ಈ ಭೌತಿಕ ದೇಹ ಉಳಿಯುವುದಿಲ್ಲ, ಒಂದಿನ ಏನಾಗುತ್ತೆ, ಇದು ನಾಶವಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕ್ಷಣಿಕವಾದದ್ದು ಇದು. ಸೊ ಶಾಶ್ವತವಾದದ್ದಲ್ಲ ಇದು. ಅದಕ್ಕೋಸ್ಕರ ಇದಕ್ಕೆ ಅಸತ್ ಅಂತ ಹೇಳಿ ಕೃಷ್ಣ ವರ್ಣನೆ ಮಾಡ್ತಾರೆ. ಆದರೆ ಆತ್ಮ ಏನು? ಅದು ಶಾಶ್ವತವಾದದ್ದು. ಅದು ಅದಕ್ಕೋಸ್ಕರ ಆತ್ಮಕ್ಕಿಲ್ಲಿ ಸತ್ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಸೊ ಸತ್ ಶಬ್ದದ ಅರ್ಥ ಏನು? ಶಾಶ್ವತವಾದದ್ದಕ್ಕೆ ಸತ್ ಅಂತಾರೆ. ಮತ್ತು ಯಾವುದು ಶಾಶ್ವತವಾಗಿಲ್ಲ, ಯಾವುದು ಉಳಿಯುವುದಿಲ್ಲ, ಅದಕ್ಕೇನಂತಾರೆ? ಅಸತ್ ಅಂತ ಹೇಳ್ತಾರೆ. ಸೊ ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಇಲ್ಲಿ ಕೃಷ್ಣ. ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಏನಾಗಿದೆ? ಆತ್ಮವನ್ನು ಬಿಟ್ಟು ಆತ್ಮ ಮತ್ತು ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಬಂದಾಗ ಭಗವಂತನನ್ನು ಬಿಟ್ಟು ಎಲ್ಲ ಏನಾಗಿದೆ? ಅಸತ್ತಾಗಿದೆ ಅದು. ಸೊ ಯಾಕಂದರೆ ಯಾವುದೂ ಶಾಶ್ವತ ಇಲ್ಲ. ನಮ್ಮ ಮನೆ ಆಗಲಿ, ನಮ್ಮ ಸಂಬಂಧಗಳು, ನಮ್ಮ ಜೀವನ ಮತ್ತು ಈ ಭೌತಿಕ ಜಗತ್ತು, ಈ ಸೃಷ್ಟಿ ಏನಿದೆ ಇದೆಲ್ಲ ಅಸತ್ ಇದು. ಯಾಕಂದರೆ ಇದು ಉಳಿಯುವುದಿಲ್ಲ, ಇದು ಒಂದಿನ ಇದು ನಾಶವಾಗಿ ಹೋಗ್ಬಿಡುತ್ತೆ. ಆದರೆ ಸತ್ ಅಂದರೆ ಭಗವಂತನ ಧಾಮ, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತೇನಿದೆ, ಮತ್ತು ಭಗವಂತನ ರೂಪ, ಭಗವಂತನ ಲೀಲೆಗಳು, ಮತ್ತು ಆತ್ಮ, ನಾವೆಲ್ಲರೂ ಆತ್ಮರು, ಜೀವಾತ್ಮರು ಎಲ್ಲರೂ ಏನು? ಸತ್ ಅವರು. ಯಾಕಂದರೆ ಶಾಶ್ವತವಾದದ್ದವರು. ಸೊ ಈಗ ಒಂದೊಂದು ಸಲ ಮಾಯಾವಾದಿಗಳು ಏನು ವರ್ಣನೆ ಮಾಡ್ತಾರೆ? ಅದ್ವೈತವಾದಿಗಳು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಸೊ ಬ್ರಹ್ಮ ಆಧ್ಯಾತ್ಮ ವಸ್ತು, ಬ್ರಹ್ಮ ಏನು? ಶಾಶ್ವತವಾದದ್ದು, ಸತ್ಯ. ಬ್ರಹ್ಮ ಆದಂಥದ್ದು ಸತ್ಯ. ಮತ್ತು ಈ ಭೌತಿಕ ಜಗತ್ತೇನು? ಮಿಥ್ಯ ಅಂದರೆ ಇದರ ಅಸ್ತಿತ್ವ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಇದು ಫಾಲ್ಸ್ ಅಂದರೆ ಏನು? ಇದು ಇಲ್ಲ ಅಂತ ಹೇಳಿ. ಮಿಥ್ಯ ಅಂದ್ರೆ ಏನು? ಇಲ್ಲ ಅಂತ ಹೇಳಿ ಅನ್ನೋದು. ಆದರೆ ಈ ಭೌತಿಕ ಜಗತ್ತು ಮಿಥ್ಯ ಅಲ್ಲ. ಈ ಭೌತಿಕ ಜಗತ್ತು ಏನು? ಮಿಥ್ಯ ಅಲ್ಲ. ಯಾಕಂದರೆ ಇದರ ಅಸ್ತಿತ್ವ ಇದೆ. ಇದು ಕ್ಷಣಿಕವಾಗಿರ್ಬೋದು, ಆದರೆ ಇದರ ಅಸ್ತಿತ್ವ ಇದೆ. ಈಗ ಮಾಯಾವಾದಿಗಳಿಗೆ ಏನು ಅವರ ದೇಹದಲ್ಲಿ ಶರೀರದ, ಅದ್ವೈತವಾದಿಗಳಿಗೆ ಅವರ ದೇಹದಲ್ಲಿ ಶರೀರದಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಆದರೆ ಏನು ಆ ಪೇನ್ ಏನಿದೆ ಅಲ್ಲ, ಪೇನ್ ಅದರ ಅನುಭವ ಆಗುತ್ತೆ. ಅದು ಆ ಹಿಂಸೆ ಅನುಭವ ಆಗುತ್ತೆ. ನೋವು ಅನ್ನೋದು ಏನಾಗ್ಬಿಡುತ್ತೆ ಅವರಿಗೆ, ಅದರ ಅನುಭವ ಆಗುತ್ತೆ. ಅದು ಸೊ ಅದು ಮಿಥ್ಯ ಅಲ್ಲ. ಅದು ಆ ಅನುಭವ ಅದು ಕ್ಷಣಿಕ ಇರ್ಬೋದು, ಅದು ನೋವು ಇಲ್ಲದೆ ಇರ್ಬೋದು. ಆಮೇಲೆ ಸ್ವಲ್ಪ ಸಮಯ ಆದ ನಂತರ ಆ ನೋವು ಏನಾಗಿರ್ಬೋದು, ಅದು ಹೋಗ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಆ ನೋವಿನ ಅನುಭವ ಆಗುತ್ತಲ್ಲ, ಅದಕ್ಕೋಸ್ಕರ ಅದು ಮಿಥ್ಯ ಅಂತ ಹೇಳಲಿಕ್ಕೆ ನಾವು ಹೇಳಲಿಕ್ಕಾಗಲ್ಲ ನಾವು. ಸೊ ಅದಕ್ಕೋಸ್ಕರ ಅವರು ಡಾಕ್ಟರಿಗೆ ಹೋಗಿ ಏನಾದರೂ ಶರೀರದಲ್ಲಿ ರೋಗ ಆದರೆ, ಹಲ್ಲಿನ ನೋವು ಬಂದುಬಿಟ್ರೆ ಅವರು ಡೆಂಟಿಸ್ಟ್ ಕಡೆ ಹೋಗಲೇಬೇಕಾಗತ್ತೆ. ಸೊ ಅವರು ಮಿಥ್ಯ ಅಂತ ಹೇಳಿ ಕೂತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಅವರು ಏನು, ಈ ಭೌತಿಕ ಜಗತ್ತು ಏನಿದೆ, ಭೌತಿಕ ಪ್ರಕೃತಿ ಮಿಥ್ಯ ಅಂಥೇಳಿ ನಾವು ಹೇಳಲಿಕ್ಕಾಗಲ್ಲ. ಸೊ ಈ ಪ್ರಕೃತಿ ಏನಾಗಿದೆ, ಈ ಭೌತಿಕ ಪ್ರಕೃತಿನೂ ಶಾಶ್ವತವಾಗಿದೆ. ಪ್ರಕೃತಿ ಅನ್ನೋದು ಈಗ ಭಗವದ್ಗೀತೆಯಲ್ಲಿ 5 ವಿಷಯಗಳ ವರ್ಣನೆ ಆಗಿದೆ. ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ. ಈ 5 ವಿಷಯಗಳ ಬಗ್ಗೆ ವರ್ಣನೆ ಆಗಿದೆ. ಈ 5 ವಿಷಯಗಳಲ್ಲಿ ಮೊದಲನೇ 4 ವಿಷಯಗಳು ಏನು,
ಶಾಶ್ವತ ಅವು. ಈಶ್ವರ, ಭಗವಂತ, ಜೀವ, ಎಲ್ಲ ಆತ್ಮಗಳು, ನಾವೆಲ್ಲರೂ, ಮತ್ತು ಈ ಭೌತಿಕ ಪ್ರಕೃತಿ, ಕಾಲ, ಇವು ನಾಲ್ಕು ಏನು ಶಾಶ್ವತವಾದದ್ದು. ಕರ್ಮ ಅನ್ನೋದು ಅಷ್ಟೇ ಶಾಶ್ವತವಲ್ಲ, ಅದು ಟೆಂಪ್ರರಿ, ಅದು ಕ್ಷಣಿಕವಾದದ್ದು ಅದು. ಸೊ ಏಕೆಂದರೆ ನಮ್ಮ ಕರ್ಮಗಳ ಫಲವನ್ನು ನಾವು ಅನುಭವ ಮಾಡಿದ್ರಿಂದ ಆ ಕರ್ಮಗಳು ಏನು ಮುಗಿದು ಹೋಗಿಬಿಡುತ್ತೆ. ಸೊ ಕರ್ಮಗಳು ಮುಗಿಯಲಿಲ್ಲ ಅಂದರೆ ಏನಾಗ್ತಿತ್ತು, ನಾವು ಶಾಶ್ವತವಾಗಿ ಈ ಭೌತಿಕ ಜಗತ್ತಿನಲ್ಲೇ ಇರಬೇಕಾಗ್ತಿತ್ತು. ಈಗ ಮುಸಲ್ಮಾನರು ಮತ್ತು ಕ್ರೈಸ್ತರು ಹೇಳ್ತಾರಲ್ಲ, ಎಟರ್ನಲ್ ಡ್ಯಾಮಿನೇಷನ್, ನೀವು ಅಲ್ಲ ಅಥವಾ ಜೀಸಸನ್ನು ಒಪ್ಕೊಳ್ಳಿಲ್ಲ ಅಂದರೆ ಏನು, ಶಾಶ್ವತವಾಗಿ ನರಕದಲ್ಲಿ ಬಳಲಬೇಕಾಗತ್ತೆ ಅಂಥೇಳಿ ಅಂಥೇಳಿ ಅವರು ಹೇಳ್ತಾರೆ. ಎಟರ್ನಲ್ ಡ್ಯಾಮಿನೇಷನ್ ಅಂದರೆ ಶಾಶ್ವತವಾಗಿ, ಅದು ತಪ್ಪದು. ಯಾಕಂದರೆ ನಮ್ಮ ಕರ್ಮ ಫಲಗಳು ನಾವು ಎಷ್ಟೋ ಕೆಟ್ಟ ಮಾಡಿದ್ರೂ ಒಂದಿನ ನಾವು ಆ ಕೆಟ್ಟ ಫಲಗಳ ಅನುಭವ ಮಾಡಿದಾಗ ಏನಾಗ್ಬಿಡುತ್ತೆ, ಅವು ಮುಗಿದು ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕರ್ಮ ಅನ್ನೋದು ಶಾಶ್ವತವಲ್ಲ. ಇನ್ನು ಉಳಿದದ್ದು ನಾಲ್ಕು ಏನು ಶಾಶ್ವತ. ಪ್ರಕೃತಿನೂ ಶಾಶ್ವತವಾಗಿದೆ. ಪ್ರಕೃತಿ ಶಾಶ್ವತ ಹೇಗೆ? ಪ್ರಕೃತಿಯ ರೂಪಗಳು ಶಾಶ್ವತವಾಗಿಲ್ಲ, ಅವು ಕ್ಷಣಿಕವಾಗಿವೆ. ಈಗ ನೋಡಿ, ಈಗ ಬೇಸಿಗೆ ಕಾಲ ಇದೆ, ಆಮೇಲೆ ಏನು ಮಳೆಗಾಲ ಬರುತ್ತೆ. ಎಲ್ಲ ಈ ಬೇಸಿಗೆಯಲ್ಲಿ ಎಲ್ಲ ಹಳದಿ ಆಗಿಬಿಡುತ್ತೆ, ಎಲ್ಲ ಒಣಗಿ ಹಳದಿ ಆಗಿಬಿಡುತ್ತೆ. ಆಮೇಲೆ ಮಳೆಗಾಲ ಬಂದ ನಂತರ ಮತ್ತೆ ಎಲ್ಲ ಕಡೆ ಎಲ್ಲ ಚಿಗುರಿ ಹಸಿರಾಗಿಬಿಡುತ್ತೆ. ಈಗ ಹಳದಿಯಿಂದ ಹಸಿರು ಈ ಥರ ಬದಲಾವಣೆ ಆಗಿದೆ, ಆಮೇಲೆ ಹಸಿರಿನಿಂದ ಮತ್ತೆ ಹಳದಿ ಆಗುತ್ತೆ. ಈ ಥರ ಪ್ರಕೃತಿಯ ರೂಪಗಳು ಬದಲಾವಣೆ ಆಗ್ತಾ ಇರುತ್ತೆ. ಪ್ರಕೃತಿಯ ರೂಪ ಏನು ಕ್ಷಣಿಕವಾದದ್ದು, ಆದರೆ ಪ್ರಕೃತಿ ಶಾಶ್ವತವಾಗಿದ್ದು. ಈಗ ಋತುಗಳು ಬದಲಾವಣೆ ಆಗ್ಬೋದು, ಆದರೆ ಕಾಲ ಅನ್ನೋದು ಏನು ಶಾಶ್ವತವಾಗಿದೆ, ಹೌದಲ್ಲ? ಸೊ ಪ್ರಕೃತಿ ಯಾವಾಗಲೂ ಇದೆ, ಪ್ರಕೃತಿನೂ ಶಾಶ್ವತವಾಗಿದೆ. ಅಥವಾ ಈಗ ನೀವು ಆಕಾಶವನ್ನು ನೋಡ್ಬೋದು, ಮೋಡಗಳು ಬರ್ತಾವೆ ಆಕಾಶದಲ್ಲಿ, ಬೇರೆ ಬೇರೆ ಥರ ದೃಶ್ಯಗಳು ನಾವು ಕಾಣ್ಬೋದು ಆಕಾಶದಲ್ಲಿ. ಆ ರೂಪ ಏನಿದೆ, ಆಕಾಶದ ರೂಪ ಬದಲಾವಣೆ ಆಗುತ್ತೆ, ಆದರೆ ಆಕಾಶ ಅನ್ನೋದು ಯಾವಾಗಲೂ ಶಾಶ್ವತವಾಗಿದೆ. ಅಥವಾ ಇನ್ನೊಂದು ಉದಾಹರಣೆ, ನಾವು ಮಣ್ಣಿನಿಂದ ಏನು ಮನೆಗಳನ್ನು ಕಟ್ಬೋದು. ಮತ್ತು ಈ ಕುಂಬಾರ ಇರ್ತಿದ್ರು ಮೊದಲಿನ ಕಾಲದಲ್ಲಿ, ಅವ್ರು ಏನು ಮಾಡ್ತಿದ್ರು, ಮಣ್ಣಿನಿಂದ ಮಟಿಕೆಗಳನ್ನು ಮಾಡ್ತಾಯಿದ್ರು. ಆ ಮಟಿಕೆ ಏನೋದು ಆ ಮಣ್ಣಿನ ಒಂದು ರೂಪ ಅದು. ಆಮೇಲೆ ಆ ಮಟಿಕೆ ಒಡೆದು ಹೋದ ನಂತರ ಏನು ಮತ್ತೆ ಮಣ್ಣು ಇದ್ದೇ ಇರ್ತಿತ್ತು. ಸೊ ಮಣ್ಣು ಅನ್ನೋದು ಶಾಶ್ವತ, ಆದರೆ ಮಣ್ಣಿನ ರೂಪಗಳು ಏನಿದೆ ಅದು ಶಾಶ್ವತವಾಗಿ. ಅದೇ ಥರ ಪ್ರಕೃತಿ ಯಾವಾಗಲೂ ಇರುತ್ತೆ, ಪ್ರಕೃತಿಯ ರೂಪಗಳು ಬದಲಾವಣೆ ಆಗ್ಬೋದು. ಮತ್ತು ಈ ಸೃಷ್ಟಿ, ಈ ಭೌತಿಕ ಜಗತ್ತು ಏನಿದೆ ಅಲ್ಲ, ಭೌತಿಕ ಜಗತ್ತಿನ ಸೃಷ್ಟಿ ಆಗುತ್ತೆ, ಅದರ ಪಾಲನೆ ಆಗುತ್ತೆ, ಸ್ವಲ್ಪ ಸಮಯ ಅದು ಉಳ್ಕೊಳ್ಳುತ್ತೆ. ಅದಾದ ನಂತರ ಮತ್ತೆ ಪ್ರಳಯವಾಗಿ ಅದರ ನಾಶವಾಗುತ್ತೆ. ಸೊ ಈ ಥರ ನಿರಂತರ ಚಕ್ರ, ಭೌತಿಕ ಜಗತ್ತು ಏನಿದೆ ಅದು ಶಾಶ್ವತವಲ್ಲ. ಆದರೆ ಪ್ರಕೃತಿ, ಈ ಭೌತಿಕ ಜಗತ್ತು ಪ್ರಕೃತಿಯಿಂದ ಆದ ಪ್ರಕೃತಿಯ ಮೂಲ ತತ್ವಗಳೇನಿದೆ, ಆ ಮೂಲ ತತ್ವಗಳೇನು ಅವು ಶಾಶ್ವತ. ಅಥವಾ ಪ್ರಕೃತಿ ಅನ್ನೋದು ಅದು ಶಾಶ್ವತ. ಪ್ರಕೃತಿಯ ರೂಪ ಆದ ಈ ಭೌತಿಕ ಜಗತ್ತೇನಿದೆ, ಲೌಕಿಕ ಜಗತ್ತು, ಅದು ಶಾಶ್ವತವಿಲ್ಲ. ಯಾಕಂದರೆ ಈ ಲೌಕಿಕ ಜಗತ್ತು ಪ್ರಕೃತಿಯ ಒಂದು ರೂಪ ಅದು. ಸೊ ಈ ಭೌತಿಕ ಜಗತ್ತು ಸೃಷ್ಟಿ, ಪಾಲನೆ ಮತ್ತು ವಿನಾಶ ಅನ್ನುವ ಚಕ್ರದಲ್ಲಿ ನಿರಂತರವಾಗಿ ಅದು ಒಳಗೊಂಡಿರುತ್ತೆ ಅದು. ಸೊ ಅದಕ್ಕೋಸ್ಕರ ಈ ಭೌತಿಕ ಜಗತ್ತು ಅನ್ನೋದು ಇದು ಶಾಶ್ವತವಲ್ಲ, ಆದರೆ ಪ್ರಕೃತಿ ಅದು ಶಾಶ್ವತವಾಗಿದೆ ಅದು. ಸೊ ಮತ್ತೆ ಈ ನಿರಂತರ ಚಕ್ರ, ಸೃಷ್ಟಿ, ಪಾಲನೆ ಮತ್ತು ವಿನಾಶ, ಪ್ರಳಯ, ಈ ನಿರಂತರ ಚಕ್ರ ನಡೆದಿದ್ದಕ್ಕೋಸ್ಕರ ಏನಾಗುತ್ತೆ, ಆ ಪ್ರಕೃತಿ ಅನ್ನೋದು ಅದು ಶಾಶ್ವತ ಅಂಥೇಳಿ ಆ ಥರನೂ ನಾವು ತಿಳ್ಕೊಬೋದು. ಸೊ ಈಗ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳಿದಾಗ, ಜಗತ್ ಅನ್ನೋದು ಮಿಥ್ಯ ಅಲ್ಲ, ಅದು ಕ್ಷಣಿಕವಾಗಿರ್ಬೋದು, ಅದು ಟೆಂಪ್ರರಿ ಆಗಿರ್ಬೋದು, ಆದರೆ ಅದು ಮಿಥ್ಯ ಅಲ್ಲ, ಅದರ ಅಸ್ತಿತ್ವ ಇಲ್ಲೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅಸತ್ ಅನ್ನೋ ಶಬ್ದದ ಅರ್ಥ ಏನು? ಅಸತ್ ಶಬ್ದದ ಅರ್ಥ ಅದರ ಅಸ್ತಿತ್ವ ಇಲ್ಲನೇ ಅಂತಲ್ಲ, ಅದು ಅಸ್ತಿತ್ವದಲ್ಲಿ ಇರುತ್ತೆ ಅದು, ಆದರೆ ಅದು ಕ್ಷಣಿಕವಾಗಿರುತ್ತೆ. ಸೊ ಅದನ್ನು ನಾವು ತಿಳ್ಕೊಬೇಕು. ಅಸತ್ ಅನ್ನೋದು ಏನು?
ಈ ಕನ್ನಡದಲ್ಲಿ ಅಸತ್ ಶಬ್ದವನ್ನು ಅಸ್ತಿತ್ವದಲ್ಲಿಲ್ಲದಿರುವುದು ಉಳಿಯುವುದಿಲ್ಲ ಅಂತ ಹೇಳಿದ್ದಾರೆ. ಅವರು ಇದು ತಪ್ಪು ಅನುವಾದ ಮಾಡಿದ್ದಾರೆ. ಅಲ್ಲಿ ಈ ಅನುವಾದ ಏನಾಗಿರ್ಬೇಕಾಗಿತ್ತು, ಅಸತ್ ಅನ್ನೋದು ಉಳಿಯುವುದಿಲ್ಲ ಅಂಥೇಳಿ ಅವರು ಕನ್ನಡದಲ್ಲಿ ಈ ಥರ ಮಾಡಿದ್ರು. ಅಸ್ತಿತ್ವದಲ್ಲಿಲ್ಲದಿರುವುದೇನು ಉಳಿಯುವುದಿಲ್ಲ, ಅದರ ಅರ್ಥ ಏನಾಗುತ್ತೆ ಅದು? ಸೊ ಅಸ್ತಿತ್ವದಲ್ಲಿದ್ದು ಉಳಿಯೋ ಪ್ರಶ್ನೆನೇ ಬರಲ್ಲಲ್ಲ. ಸೊ ಐಹಿಕ ದೇಹ, ಈ ಬ್ರಕೆಟ್ನಲ್ಲಿ ಐಹಿಕ ದೇಹ ಅಂತ ಬರೆದಿದ್ದಾರೆ. ಸೊ ಇರಲಿ, ಈ ಥರ. ಸೊ ನಾವು ಏನು ತಿಳ್ಕೊಬೇಕು, ಸತ್ತ ಮತ್ತು ಅಸತ್ ಅನ್ನೋದನ್ನು ತಿಳ್ಕೊಬೇಕು. ಸೊ ಈಗ ಆತ್ಮದ ಲಕ್ಷಣ ಏನು, ಗುಣಲಕ್ಷಣ ಏನು ಆತ್ಮದ್ದು? ಅದು ಸತ್ ಆಗಿದೆ, ಅದು ಶಾಶ್ವತವಾಗಿದೆ. ಅದು ಆದರೆ ಭೌತಿಕ ದೇಹ ಏನಾಗಿದೆ, ಅಸತ್ ಆಗಿದೆ. ಅದು ಶಾಶ್ವತ ಅಲ್ಲ, ಅದು ಉಳಿಯುವುದಿಲ್ಲ ಅದು. ಸೊ ಈಗ ಆತ್ಮ ಈ ಭೌತಿಕ ಜಗತ್ತಿನಲ್ಲಿ ಭವಬಂಧನದಲ್ಲಿದ್ದಾಗ ಯಾವ ವಾತಾವರಣದಲ್ಲಿದೆ? ಅದು ಶಾಶ್ವತವಾದ ಆತ್ಮ ಈ ಅಶಾಶ್ವತವಾದ ಕ್ಷಣಿಕವಾದ ಭೌತಿಕ ವಾತಾವರಣದಲ್ಲಿದೆ. ಅದಕ್ಕೋಸ್ಕರ ಈ ಎರಡೂ ಗುಣಲಕ್ಷಣಗಳ ನಡುವೆ ಏನಾಗಿದೆ, ಒಂಥರ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ. ಅಂದರೆ ಅದರ ಏನು ಹೊಂದಾಣಿಕೆ ಇಲ್ಲ ಎರಡೂದರಲ್ಲೂ. ಈಗ ನಾವು ಶಾಶ್ವತ ಆದದ್ದಕ್ಕೋಸ್ಕರ ನಮಗೆ ಶಾಶ್ವತ ಜೀವನ ಬೇಕು, ನಮಗೆ ಶಾಶ್ವತ ಸಂಬಂಧಗಳು ಬೇಕು. ನನ್ನ ಹೆಂಡತಿ, ಗಂಡ, ತಂದೆ, ತಾಯಿ, ಮಕ್ಕಳು, ಇವೆಲ್ಲ ಸಂಬಂಧಗಳಿದೆ ಅಲ್ಲ, ಅವು ಶಾಶ್ವತವಾಗಿರ್ಬೇಕು. ನಮ್ಮ ಒಂದು ಪರಿವಾರದಲ್ಲಿ ಶಾಶ್ವತವಾಗಿ ಜೀವನ ಮಾಡ್ಬೇಕನ್ನೋ ಆಸೆ ಇರುತ್ತೆ ನಮಗೆ ಶಾಶ್ವತ ಜೀವನ ಬೇಕು. ಆದರೆ ಈ ಭೌತಿಕ ಜಗತ್ತು ಏನಿದೋ ಅಸತ್ ಆದದ್ದಕ್ಕೋಸ್ಕರ ಇದು ಶಾಶ್ವತವಲ್ಲದದು. ಸೊ ಅದಕ್ಕೋಸ್ಕರ ಎರಡೂದರ ನಡುವೆ ಹೊಂದಾಣಿಕೆ ಇಲ್ಲ. ಈ ಹೊಂದಾಣಿಕೆ ಇಲ್ಲದಕ್ಕೋಸ್ಕರ ಏನು, ಈ ಜಗತ್ತಿನಲ್ಲಿ ನಮಗೆ ಯಾವಾಗಲೂ ಸಮಸ್ಯೆಗಳ ಅನುಭವ ಆಗುತ್ತೆ. ಮತ್ತು ಅದು ಒಂದು ಥರ ಚಿಂತೆಯನ್ನು ನಮ್ಮಲ್ಲಿ ಉದ್ಭವ ಮಾಡುತ್ತೆ. ಅದು ನಮ್ಮ ಮನಸ್ಸಿನಲ್ಲಿ ಏನು, ನಮ್ಮ ಪ್ರಜ್ಞೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಿಂತೆ ಹುಟ್ಕೊಂಡ್ಬಿಡುತ್ತೆ. ಯಾಕಂದರೆ ನನಗೆ ಶಾಶ್ವತವಾದ ಎಲ್ಲವೂ ನನಗೆ ಶಾಶ್ವತವಾದದ್ದು ಬೇಕು. ಆದರೆ ಈ ಜಗತ್ತಿನಲ್ಲಿ ಏನು ಯಾವುದೂ ಶಾಶ್ವತವಾದದ್ದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ನಮಗೆ ಚಿಂತೆ ಇರುತ್ತೆ. ನಾನು ಕಳ್ಕೊಂಡ್ಬಿಡ್ತೀನಪ್ಪ ಅಂಥೇಳಿ, ನನ್ನ ಜೀವನ ಮುಗಿದು ಹೋಗಿಬಿಡುತ್ತೆ, ಅಥವಾ ನನ್ನ ಪರಿವಾರದವರಿಂದ ನಾನು ದೂರ ಹೋಗಬೇಕಾಗತ್ತೆ, ನನ್ನ ಸಂಬಂಧಗಳು ಮುರಿದು ಹೋಗುತ್ತೆ ಅನ್ನುವ ಚಿಂತೆ ಹುಟ್ಕೊಂಡು ಬಿಡುತ್ತೆ. ಈ ಜಗತ್ತಿನಲ್ಲಿ ಚಿಂತೆ, ಯಾಕೆ ಈ ಚಿಂತೆ ಇದೆ ಈ ಜಗತ್ತಿನಲ್ಲಿ? ಎಂಗ್ಸೈಟಿ ಅಂತ ಹೇಳ್ತೀವಲ್ಲ, ಮಾನಸಿಕ ಒತ್ತಡ, ಸ್ಟ್ರೆಸ್ ಮತ್ತು ಈ ಚಿಂತೆ ಎಲ್ಲದರ ಮೂಲ ಕಾರಣ ಇದೆ. ನಾವು ಶಾಶ್ವತವಾದದವರು, ಆದರೆ ಈ ಅಶಾಶ್ವತ ಕ್ಷಣಿಕ ಲೌಕಿಕ ಜಗತ್ತಿನಲ್ಲಿ ಇದ್ದದ್ದಕ್ಕೋಸ್ಕರ ನಾವು ಈ ಥರ ಅನುಭವವನ್ನು ಪಡಿತೀವಿ, ಮಾಡ್ಬೇಕು. ಅದಕ್ಕೋಸ್ಕರ ಭಗವಂತನ ಧಾಮಕ್ಕೆ ವೈಕುಂಠ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಅಲ್ಲಿ ಯಾವುದೇ ಚಿಂತೆ ಇಲ್ಲ, ಅಲ್ಲಿ ಏನು ಶಾಶ್ವತವಾದ ಜೀವನ ಇದೆ. ಮತ್ತು ಭಗವಂತನ ಜೊತೆ ನಮ್ಮ ಸಂಬಂಧ ಏನಿರುತ್ತಲ್ಲ ಅದು ಏನು ಶಾಶ್ವತವಾಗಿರುತ್ತೆ. ಕೃಷ್ಣನ ಜೊತೆ ಏನು ಸಂಬಂಧ ಅದು ಶಾಶ್ವತವಾದದ್ದು. ಈ ಶಾಶ್ವತ ಸಂಬಂಧವನ್ನು ಸ್ಥಾಪನೆ ಮಾಡೋದೇ ಸನಾತನ ಧರ್ಮ. ಸನಾತನ ಅಂದ್ರೆ ಏನು? ಶಾಶ್ವತವಾದದ್ದು. ಈ ಸನಾತನ ಧರ್ಮ ಅಂದ್ರೇನು? ಶಾಶ್ವತವಾದದ್ದು. ಅದಕ್ಕೆ ಆದಿ ಇಲ್ಲ ಮತ್ತು ಅಂತ್ಯ ಇಲ್ಲ. ಬೇರೆ ಎಲ್ಲ ಧರ್ಮಗಳು ಏನು ಒಂದು ಸಮಯದಲ್ಲಿ ಮಾನವ ಇತಿಹಾಸದ ಒಂದು ಸಮಯದಲ್ಲಿ ಹುಟ್ಕೊಂಡು ಬಿಟ್ಟಿದ್ದವು. ಆದರೆ ಸನಾತನ ಧರ್ಮ ಯಾವಾಗಲೂ ಶಾಶ್ವತವಾದದ್ದು. ಅದು ನಮ್ಮ ಎಲ್ಲ ಆತ್ಮರ ಜೊತೆ ಯಾವಾಗಲೂ ಇರುತ್ತೆ. ಅದಕ್ಕೆ ಇನ್ನೊಂದು ಶಬ್ದ ಜೈವ ಧರ್ಮ ಅಂಥೇಳಿ ನಮ್ಮ ಒಬ್ಬರು ಆಚಾರ್ಯರು ಹೇಳ್ತಾರೆ. ಸೊ ಜೀವದ ಶಾಶ್ವತ ಧರ್ಮ ಅದು ಸನಾತನ ಧರ್ಮ ಅಂದರೆ. ಸೊ ಅದರ ಅರ್ಥ ಏನು? ಯಾವುದು ನಮ್ಮ ಜೊತೆ ಯಾವಾಗಲೂ ಇದೆ, ನಮ್ಮ ಸೇವಾ ಭಾವನೆ ಏನಿದೆ ಅಲ್ಲ ಅದು ಯಾವಾಗಲೂ ನಮ್ಮ ಜೊತೆ ಇದೆ. ಅದು ಈಗ ಎಲ್ಲರೂ ಸೇವೆಯಲ್ಲಿ ತೊಡಗಿರ್ತಾರೆ, ಒಬ್ಬರನ್ನೊಬ್ಬರನ್ನು. ಈಗಿನ ಕಾಲದಲ್ಲಿ ಎಲ್ರಿಗೂ ನಾಯಿ ಇಟ್ಕೊಂಡು ನಾಯಿ ಸೇವೆ ಮಾಡುವ ಆಸಕ್ತಿ ಇದೆ. ಎಲ್ಲ ಮೂರ್ಖರಾಗಿಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಜನರು. ಭಗವಂತನ ಸೇವೆ ಮಾಡಿ, ಕೃಷ್ಣನ ಸೇವೆಯಲ್ಲಿ ತೊಡಗಿರಿ ಅಂದರೆ ನಾಯಿ ಇಟ್ಕೊಂಡು ನಾಯಿ ಸೇವೆ ಮಾಡೋದು. ಈಗಿನ ಕಾಲ ಜನರಿಗೆ ನಾಯಿಯಿಂದ ಪ್ರೀತಿ ಇದೆ. ಮೊದಲಿನ ಕಾಲದಲ್ಲಿ ಭಾರತದಲ್ಲಿ ಹಸು ಮತ್ತು ಗೋಗಳಿಗೆ ಪ್ರೀತಿ ಇತ್ತು. ಈಗ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ? ಚಂಡಾಲರಾಗ್ಬಿಟ್ಟಿದ್ದಾರೆ. ನಾಯಿನ ಇಟ್ಕೊಂಡು. ಅಫ್ಕೋರ್ಸ್ ಚಂಡಾಲ್ ಅಂದರೆ
ನಾಯಿಯನ್ನು ತಿನ್ನೋರು ಅವರಿಗೆ ಚಾಂಡಾಲ ಅಂತ ಹೇಳ್ತಾರೆ. ಈಗ ಜನರು ಏನು ಯಾರ ಜೊತೆ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ? ನಾಯಿ ಜೊತೆ ಪ್ರೀತಿ. ಆದರೆ ನಮಗೆ ಶಾಶ್ವತವಾದ ಪ್ರೀತಿ ಬೇಕಂದ್ರೆ ಈ ಜಗತ್ತಿನಲ್ಲಿ ಈಗಿನ ಕಾಲದಲ್ಲಿ ಪ್ರೀತಿ ಅನ್ನೋದು ತುಂಬ ಬಜ್ ವರ್ಡ್ ಅಲ್ಲ ಸಮಾಜದಲ್ಲಿ. ಎಲ್ಲರೂ ಪ್ರೀತಿ ಪ್ರೀತಿ ಬಗ್ಗೆ ಹೇಳ್ತಾರೆ. ಇವೆಲ್ಲ ಸಿನಿಮಾಗಳಲ್ಲಿ ಟಿ ವಿ ಸೀರಿಯಲ್ಗಳಲ್ಲಿ ಪ್ರೀತಿ ಬಗ್ಗೆ ತುಂಬ ಏನೋ ತೋರಿಸ್ತಾರೆ ಅವರು. ಆದರೆ ನಮಗೆ ನಿಜವಾದ ಪ್ರೀತಿ, ಶಾಶ್ವತ ಪ್ರೀತಿ ಬೇಕಂದ್ರೆ ಅದು ಕೃಷ್ಣನ ಜೊತೆ ಅಷ್ಟೇ ನಮಗೆ ಸಾಧ್ಯವಾಗೋದು. ಸೊ ಆ ಪ್ರೀತಿಯನ್ನು ಪಡಿಬೇಕಂದ್ರೆ ನಾವು ಕೃಷ್ಣನ ಸೇವೆಯಲ್ಲಿ ಈ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಭಕ್ತಿಯಲ್ಲಿ ನಾವು ತೊಡಗಬೇಕು. ಈ ಭಕ್ತಿ ಅಂದರೆ ಭಕ್ತಿ ಯೋಗ ಅಂತ ಹೇಳಿ ಭಗವದ್ಗೀತೆಯಲ್ಲಿ ವರ್ಣನೆ ಆಗಿದೆಯಲ್ಲ, ಆ ಭಕ್ತಿ ಯೋಗದ ಅರ್ಥ ಏನು? ಕೃಷ್ಣನನ್ನ ಪ್ರೀತಿ ಮಾಡೋದಕ್ಕೆ ಭಕ್ತಿ ಯೋಗ ಅಂತ ಹೇಳ್ತಾರೆ. ಭಕ್ತಿ ಅಂದರೆ ಬೇರೆ ಬೇರೆ ಥರ ಭಕ್ತಿ ಇರಲ್ಲ. ದುರ್ಗಾ ಭಕ್ತಿ, ಗಣೇಶ ಭಕ್ತಿ, ಶಿವ ಭಕ್ತಿ ಅಥವಾ ಮೋದಿ ಭಕ್ತಿ ಇರಲ್ಲ. ಸೊ ಈಗಿನ ಭಾರತದಲ್ಲಿ ಆ ಭಕ್ತ ಶಬ್ದವನ್ನು ಮೋದಿಯನ್ನು ಅನುಯಾಯಿಗಳಿಗೆ ಭಕ್ತ ಅಂತ ಹೇಳಿ ಹೇಳಿದ್ದಾರೆ. ಆದರೆ ನಿಜವಾದ ಭಕ್ತಿ ಅಥವಾ ಪ್ರೀತಿ ಅಂದರೆ ಏನು? ಕೃಷ್ಣ ಭಕ್ತಿ. ಕೃಷ್ಣನ ಸಂಬಂಧದಲ್ಲಿ ಏನು ನಾವು ತೊಡಗಬೇಕು ನಾವು. ಸೊ ಈ ಥರ ನಾವು ಕೃಷ್ಣ ಭಕ್ತಿ ಅನ್ನೋದು ಅದು ಶಾಶ್ವತ, ಅದು ಸನ್ಮಾರ್ಗ. ಈಗ ಒಂದೊಂದು ಸಲ ಸನ್ಮಾರ್ಗದ ಬಗ್ಗೆ ಏನು ವರ್ಣನೆ ಆಗುತ್ತೆ ನೋಡಿ. ಸೊ ಭಾರತದ ಸಂಸ್ಕೃತಿ ಈಗ ಆಧುನಿಕ ಸಮಾಜದಲ್ಲಿ ಏನಾಗಿದೆ, ಈಗ ಹಿಂದಿನ ಶ್ಲೋಕದಲ್ಲಿ ಏನು ಅಮೃತತ್ವದ ಬಗ್ಗೆ ವರ್ಣನೆ ಆಗಿದೆ ಅಲ್ಲ, ಇದೇ ಆ ಅದನ್ನೇ ಇಲ್ಲಿ ಸತ್ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಸೊ ನಾವು ಅಮೃತಂ ಗಮಯ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುರ್ವಾ ಅಮೃತಂ ಗಮಯ. ಈಗ ಭಾರತದ ಸಂಸ್ಕೃತಿ ಏನಿತ್ತು, ಭಾರತದ ಸಂಸ್ಕೃತಿ ನಾಗರಿಕತೆ ಏನಿತ್ತಲ್ಲ, ಅದು ಈ ಸಿದ್ಧಾಂತದ ಆಧಾರದ ಮೇಲಿತ್ತು. ಸತ್ ಮತ್ತು ಅಸತ್ಗಳನ್ನು ತಿಳ್ಕೊಂಡು ಅಸತ್ದಿಂದ ಸತ್ ಕಡೆ ಹೋಗೋದು ಅಥವಾ ಮೃತ್ಯುವಿನಿಂದ ಯಾವ ಕಡೆ ಹೋಗೋದು? ಅಮೃತತ್ವದ ಕಡೆ ಹೋಗೋದು. ಅಂಧಕಾರದಿಂದ ಯಾವ ಕಡೆ? ಜ್ಯೋತಿ ಕಡೆ ಹೋಗೋದು, ಬೆಳಕಿನ ಕಡೆ ಹೋಗೋದು. ಈ ಸಿದ್ಧಾಂತಗಳನ್ನು ತಿಳ್ಕೊಂಡು ಈ ನಾಗರಿಕತೆ ಬೆಳೆದಿತ್ತು. ಸೊ ಭಾರತೀಯ ನಾಗರಿಕತೆ ಆಧಾರ ಏನು? ಈ ಸತ್ ಮತ್ತು ಅಸತ್ಗಳ ನಡುವೆ ಭೇದವನ್ನು ತಿಳ್ಕೊಂಡು ಸತ್ ಮಾರ್ಗದಲ್ಲಿ ಹೋಗೋದು. ಆದರೆ ಪಾಶ್ಚಾತ್ಯ ನಾಗರಿಕತೆ ಏನದು? ಅದು ಎದರ ಮೇಲೆ ಆಧಾರಿತ ಆಗಿದೆ? ಅದು ಅಸತ್ ಮೇಲೆ ಆಧಾರಿತ. ಅಂದರೆ ಈ ಕ್ಷಣಿಕ ವಸ್ತುಗಳನ್ನು ಉತ್ಪಾದನೆ ಮಾಡೋದು, ಉದ್ಯಮೀಕರಣ ಮಾಡಿ ಕ್ಷಣಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಭೋಗ ಮಾಡೋದ್ರಲ್ಲಿ ತೊಡಗೋದು. ಈಗಿನ ಕಾಲದಲ್ಲಿ ನೋಡಿ, ಈ ಮೊಬೈಲ್ ಏನಿದೆ ತುಂಬ ಪ್ರಸಿದ್ಧವಾಗಿದೆ. ಆದರೆ ಈ ಮೊಬೈಲ್ ಏನಿದೆ ಇದೊಂದು ಅಸತ್ ಇದು. ಸೊ ಇದು ನಮ್ಮನ್ನು ಏನೋ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲ್ಲ. ಅದನ್ನು ಭಗವಂತನ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದ್ರೆ, ನಾವು ಕೃಷ್ಣನ ಸಂಬಂಧದಲ್ಲಿ ಅದನ್ನು ಉಪಯೋಗ ಮಾಡಿದರೆ ಅದೊಂದು ಬೇರೆ ಪ್ರಶ್ನೆ. ಆದರೆ ಈ ಎಲ್ಲ ವಸ್ತುಗಳನ್ನು, ಅನಾವಶ್ಯಕ ವಸ್ತುಗಳನ್ನು ಟೆಕ್ನಾಲಜಿ, ತಂತ್ರಜ್ಞಾನ ಮತ್ತು ಉದ್ಯಮಿಗಳಿಂದ ಏನು ಮಾಡೋದು? ಉತ್ಪಾದನೆ ಮಾಡಿ ಸೊ ಈ ಭೌತಿಕ ನಾಗರಿಕತೆಯನ್ನು ವಿಸ್ತಾರ ಮಾಡಿದ್ದಾರೆ. ಸೊ ಈ ಥರ ಭೌತಿಕ ಅಸತ್ ನಾಗರಿಕತೆ ಏನಿದೆ ಅಲ್ಲ, ಸೊ ಆ ನಾಗರಿಕತೆ ಏನು ನಮ್ಮನ್ನು ಸನ್ಮಾರ್ಗದಿಂದ ದೂರವಾಗಿಸುತ್ತೆ. ಆಧ್ಯಾತ್ಮಿಕ ಮಾರ್ಗದಿಂದ, ಸನಾತನ ಧರ್ಮ ಅಥವಾ ಕೃಷ್ಣ ಭಕ್ತಿಯಿಂದ ದೂರ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಏನು ಇದರಲ್ಲಿ ತೊಡಗಬಾರ್ದು. ಸೊ ಈಗಿನ ಕಾಲದಲ್ಲಿ ಭಾರತವು ಏನಾಗ್ಬಿಟ್ಟಿದೆ? ಈ ಸನ್ಮಾರ್ಗವನ್ನು, ಈ ಸತ್ಯದ ಮಾರ್ಗ ಏನಿದೆ ಅಲ್ಲ, ಆಧ್ಯಾತ್ಮಿಕ ಮಾರ್ಗವನ್ನು ಬಿಟ್ಟು ಏನು ಮಾಡಿದೆ? ಈ ಪಾಶ್ಚಾತ್ಯ ನಾಗರಿಕತೆಯನ್ನು ಅನುಕರಣೆ ಮಾಡ್ತಾ ಇದೆ. ಸೊ ಅವರೇನು ಎದರಲ್ಲಿ ತೊಡಗಿದ್ದಾರೆ ಅವರು? ಸೊ ಈ ಬೇರೆ ಬೇರೆ ಈ ಉದ್ಯಮಿಗಳಿಂದ ಬೇರೆ ಬೇರೆ ವಸ್ತುಗಳನ್ನು, ತಂತ್ರಜ್ಞಾನದಿಂದ ಉದ್ಯಮಿಗಳಿಂದ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡೋದು, ಮತ್ತು ಈ ಆರ್ಥಿಕ ವಿಕಾಸ, ಅರ್ಥವ್ಯವಸ್ಥೆ, ಇವೆಲ್ಲ ಏನಿದೆ ಅದು ಎಲ್ಲ ಅಸತ್. ಇದು ಸತ್ ಅಲ್ಲ ಇದು. ಸೊ ಅದಕ್ಕೋಸ್ಕರ ಇದರಿಂದ ಏನಾಗುತ್ತೆ? ನಾವು ಮತ್ತೆ ನಮ್ಮ ಭವಬಂಧನ ಹೆಚ್ಚಿಗೆ ಆಗುತ್ತೆ. ಈ ಮರ್ತ್ಯ ಲೋಕದಲ್ಲಿ ನಮ್ಮ ಅಸ್ತಿತ್ವ ಮುಂದುವರಿಯುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಬಿಟ್ಟು ನಾವು ಏನು ಮಾಡಬೇಕು? ಮತ್ತೆ ಈ ಸತ್ ಮಾರ್ಗವನ್ನು ಪಾಲನೆ ಮಾಡಬೇಕು. ಈ ಸತ್ ಮಾರ್ಗವನ್ನು ಪಾಲನೆ ಮಾಡೋದ್ರಿಂದ ಏನಾಗುತ್ತೆ?
ನಾವು ಭೌತಿಕ ದೃಷ್ಟಿಯಿಂದ ನಾವೇನು ಕಡಿಮೆ ಆಗಲ್ಲ. ನಾವು ನೋಡಿದರೆ ಭಾರತದ ಇತಿಹಾಸ ನೋಡಿದರೆ ಭೌತಿಕ ದೃಷ್ಟಿಕೋನದಿಂದನೂ ಭಾರತ ತುಂಬ ಸಮೃದ್ಧವಾಗಿತ್ತು. ಸೊ ಈ ಆಧ್ಯಾತ್ಮಿಕ ಮಾರ್ಗವನ್ನು ಈಗಿನ ಕಾಲದಲ್ಲಿ ನಾಯಕರು ಏನು, ಈ ಆಧುನಿಕ ಭಾರತ ಸ್ವತಂತ್ರ ಆದ ನಂತರ ಆಧುನಿಕ ಭಾರತದ ಎಲ್ಲ ರಾಜಕಾರಣಿಗಳು ನಾಯಕರು ಏನು ಮಾಡಿದರು, ಏನು ತಿಳ್ಕೊಂಡ್ರು ಅವರು, ಭಾರತದಲ್ಲಿ ತುಂಬ ಆಧ್ಯಾತ್ಮಿಕತೆ ಇದೆ, ಅದಕ್ಕೋಸ್ಕರ ಏನಾಗಿದ್ದಾರೆ ಭಾರತದವರು ಹಿಂದುಳಿದಿದ್ದಾರೆ ಅಂತ ತಿಳ್ಕೊಂಡ್ರು. ಇದೊಂದು ತಪ್ಪು ತಿಳುವಳಿಕೆ, ತಪ್ಪು ಕಲ್ಪನೆ ಇದು. ಯಾಕಂದರೆ ನಾವು ಇತಿಹಾಸ ನೋಡಿದರೆ ಭಾರತ ಭೌತಿಕ ದೃಷ್ಟಿಕೋನದಿಂದನೂ ತುಂಬ ಸಮೃದ್ಧವಾಗಿತ್ತು. ಅದಕ್ಕೋಸ್ಕರ ಪಾಶ್ಚಾತ್ಯರು ಹೊರದೇಶದವರು ಏನು ಇಲ್ಲಿ ಆಕ್ರಮಣ ಮಾಡಿ ಎಲ್ಲ ಸಂಪತ್ತನ್ನು ಏನು ಮಾಡಿದರು, ಲೂಟಿ ಮಾಡಿದರು. ಸೊ ಆಧ್ಯಾತ್ಮಿಕ ಅಥವಾ ಸನ್ಮಾರ್ಗವನ್ನು ಪಾಲನೆ ಮಾಡೋದ್ರಿಂದ ನಾವು ಭೌತಿಕ ದೃಷ್ಟಿಯಿಂದ ನಾವು ದುರ್ಬಲರಾಗ್ತೀವಿ ಅನ್ನೋದು ಇದು ತಪ್ಪು ತಿಳುವಳಿಕೆ ಇದು. ಆದರೆ ಆಧುನಿಕ ಭಾರತದ ನಾಯಕರು ಪಾಶ್ಚಾತ್ಯದ ತಂತ್ರಜ್ಞಾನ ಮತ್ತು ಅವರ ಭೌತಿಕ ಸೌಲಭ್ಯಗಳು ಅದರಿಂದ ಪ್ರಭಾವಿತರಾಗಿ, ಅದು ಒಂದು ಭ್ರಮೆ, ವಾಸ್ತವಿಕವಾಗಿ ಏನು ಅದು ಎಕನಾಮಿಕ್ ರಿಯಲ್ ಆರ್ಥಿಕ ಸುಧಾರಣೆ ಅಲ್ಲ. ಅದು ಪಾಶ್ಚಾತ್ಯ ಸುಧಾರಣೆ ಏನು, ಅದು ಅಸತ್ ಸ್ತರದಲ್ಲಿದೆ. ಅದು ಬರೀ ಹೊರಗಿನಿಂದ ತೋರಿಕೆಯ ಅದು ಒಂದೇನು ಆರ್ಥಿಕ ವ್ಯವಸ್ಥೆ ಅದು. ಸೊ ಈ ಬಾಹ್ಯ ತೋರಿಕೆ ಆ ಅರ್ಥವ್ಯವಸ್ಥೆಯಿಂದ ತುಂಬ ಪ್ರಭಾವಿತರಾಗಿ ಆಧುನಿಕ ಭಾರತದ ನಾಯಕರು ಏನು ಮಾಡಿದರು, ಅವರು ಆ ಅಸತ್ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು. ಸೊ ಎಲ್ಲ ಉದ್ಯಮಿಗಳನ್ನು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಹಾಕೋದು. ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರೂಜಿಯವರ ವಿಶೇಷ ಕೊಡುಗೆ ಏನಂದು ಅವನು ಹೇಳಿದ್ದ, ಏನಂತ ಹೇಳಿ, ಈ ಉದ್ದಿಮೆಗಳು ಅಥವಾ ಫ್ಯಾಕ್ಟ್ರಿಗಳೇನು ಆಧುನಿಕ ಭಾರತೀಯರ ದೇವಸ್ಥಾನಗಳು ಅಂಥೇಳಿ. ಮತ್ತು ಅವನ ಡಿಸ್ಕವರಿ ಆಫ್ ಇಂಡಿಯಾ ಅಂಥೇಳಿ ಒಂದು ಗ್ರಂಥ ಬರೆದಿದ್ದ. ಸೊ ಅದರಲ್ಲಿ ಏನು ಬರೀ ಎಲ್ಲ ಭಾರತೀಯರು ಏನು ಮಾಡಬೇಕು, ಪಾಶ್ಚಾತ್ಯರಂತ ಆಗಬೇಕಂತ ಹೇಳಿ ಅವನು ಪ್ರೇರೇಪಿಸಿದ್ದಾನೆ ಅವನು. ಸೊ ಈ ಥರ ಆಧುನಿಕ ಭಾರತೀಯ ನಾಯಕರು, ನಾವು ಆ ನೆಹರು ಸಂಪ್ರದಾಯ ಈಗೂ ನಡೀತಾ ಇದೆ. ಎಲ್ಲರೂ ಡಿಜಿಟಲ್ ಇಂಡಿಯಾ, ಈ ಎಲ್ಲ ಜಿಯೋ ಇಂಟರ್ನೆಟ್ ಎಲ್ಲ ಇದನ್ನು ಆಧುನಿಕ ಈಗಿನ ಪ್ರಧಾನಮಂತ್ರಿ ಅದನ್ನು ಪ್ರಮೋಟ್ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಈ ನಾಯಕರೇನು ಅಸತ್ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವರು. ಸೊ ಸತ್ ಮಾರ್ಗದಲ್ಲಿ ನಡೀತಾ ಇಲ್ಲ. ಈಗ ಭಗವದ್ಗೀತೆಯಲ್ಲಿ ಏನು ನಮಗೆ ಕೃಷ್ಣ ಏನು ಪ್ರೇರಣೆ ಮಾಡ್ತಾ ಇದ್ದಾನೆ, ನಾವು ಸನ್ಮಾರ್ಗದಲ್ಲಿ ನಡಿಬೇಕು. ಸನ್ಮಾರ್ಗದಲ್ಲಿ ನಡೆದ್ರೆ ಏನು, ನಮ್ಮ ಭೌತಿಕ ಪ್ರಗತಿನೂ ಆಗತ್ತೆ. ಭೌತಿಕತೆಯಿಂದ ಭೌತಿಕ ದೃಷ್ಟಿಯಿಂದ ನಾವೇನು ಕಡಿಮೆ ದುರ್ಬಲರಾಗೋದಿಲ್ಲ ನಾವು. ಸೊ ಅದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಧರ್ಮದಿಂದ ಏನಾಗುತ್ತೆ, ಅರ್ಥನೂ ಆಗುತ್ತೆ. ಅರ್ಥ ಲಾಭ, ಮುಕ್ತಿಯಂತೂ ಆಗತ್ತೆ, ಆದರೆ ಈ ಅರ್ಥ ಲಾಭನೂ ಆಗತ್ತೆ. ಅದನ್ನು ನಾವು ತಿಳ್ಕೊಬೇಕು. ಈಗಿನ ಕಾಲ ಜನರಿಗೆ ಧರ್ಮ ಮತ್ತು ಅರ್ಥದ ನಡುವೆ ಸಂಬಂಧ ಗೊತ್ತಿಲ್ಲ. ಸೊ ಅವರೇನು, ನಾವೀಗ ದೇವಸ್ಥಾನಕ್ಕೆ ಹೋಗದೆ ಈ ಧಾರ್ಮಿಕ ಮಾರ್ಗವನ್ನು ಪಾಲನೆ ಮಾಡದೆ ನಮಗೆ ಅರ್ಥ ಸಂಚಯ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಯಾಕೆ ಪಾಲನೆ ಮಾಡಬೇಕು ಅಂಥೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಈ ಅಸತ್ ಮಾರ್ಗವನ್ನು ಬಿಟ್ಟು ನಾವು ಸನ್ಮಾರ್ಗವನ್ನು ಪಡಿಬೇಕು. ಇದು 16ನೇ ಶ್ಲೋಕದಲ್ಲಿ ನಮಗೆ ಹೇಳಿದೆ. ಸೊ ಈ ಭೌತಿಕ ದೇಹ ಇದು ಅಸತ್, ಇದು ಯಾಕಂದರೆ ಇದು ಉಳಿಯುವುದಿಲ್ಲ. ಮತ್ತು ಆಧ್ಯಾತ್ಮಿಕ ಆತ್ಮ ಏನಿದೆ ಅಲ್ಲ, ಅದು ಸತ್, ಅದು ಯಾಕಂದರೆ ಅದು ಶಾಶ್ವತವಾದದ್ದು. ಇದು ಇದರ ಅರ್ಥ. ಸೊ ಆಮೇಲೆ 17ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಸೊ ಅವಿನಾಶಿ ತು ತದ್ವಿದ್ಧಿ, ಇದರ ಅರ್ಥ ಅನುವಾದ ಏನು, ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನಾವು ತಿಳ್ಕೋಬೇಕು. ಸೊ ಇದರ ಭಾವಾರ್ಥ ಓದೋಣ. ಸೊ ಇಲ್ಲಿ ಆತ್ಮದ ಬಗ್ಗೆ ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ.
ಸೊ ಹಿಂದಿನ ಶ್ಲೋಕದಲ್ಲಿ ಆತ್ಮಕ್ಕೆ ಸತ್ ಅಂತೇಳಿ ಕೃಷ್ಣ ಹೇಳಿದ್ದ. ಈಗಿನ ಈ ಶ್ಲೋಕದಲ್ಲಿ ಆ ಆತ್ಮವನ್ನು ಅವಿನಾಶಿ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅದು ನಾಶವಾಗದೇ ಇರುವುದು, ಅವಿನಾಶಿ ಅದು, ಅದಕ್ಕೆ ವಿನಾಶ ಅನ್ನೋದು ಇಲ್ಲ ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಏನ ಸರ್ವಮಿದಂ ತತಂ. ಮತ್ತು ಈ ಆತ್ಮ ಈ ಶರೀರದಲ್ಲಿ ತನ್ನ ಶಕ್ತಿಯನ್ನು ಹರಡಿದೆ ಅಂಥೇಳಿ. ಸೊ ಅದರ ಶಕ್ತಿ ಅನ್ನೋದು ಯಾವುದು? ಅದು ಈ ಚೇತನ ಅಥವಾ ಪ್ರಜ್ಞೆ ಅಂತ ಹೇಳಿ ಹೇಳ್ತೀವಲ್ಲ, ಅದು ವಿನಾಶ ಶವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂಥೇಳಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲ್ಲರು. ಅವ್ಯಯಸ್ಯ, ಇನ್ನೊಂದು ಶಬ್ದ ಇಲ್ಲಿ ಏನು ಬರುತ್ತೆ? ಅವ್ಯಯ ಅಂಥೇಳಿ. ಅವಿನಾಶಿ ಮತ್ತು ಅವ್ಯಯಿ ಆತ್ಮವನ್ನು ಯಾರೂ ನಾಶ ಮಾಡಲು ಸಾಧ್ಯ ಇಲ್ಲ ಅಂಥೇಳಿ ಕೃಷ್ಣ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮುಂದಿನ ವಾರ ಇದನ್ನು ಮುಂದುವರಿಸೋಣ ಇದನ್ನು. ಸೊ ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. You can pause this maybe.